ಸಾಯಿರಾಮ್. ಆತ್ಮೀಯ ವೀಕ್ಷಕ ಬಾಂಧವರಿಗೆಲ್ಲ ಇವತ್ತಿನ ಜೀವನಾಮೃತ ಕಾರ್ಯಕ್ರಮಕ್ಕೆ ಸ್ವಾಗತ ಸುಸ್ವಾಗತ. ವೀಕ್ಷಕರೇ, ಇವತ್ತು ನಿಮ್ಮ ಪಬ್ಲಿಕ್ ಕಾಲ್ಸ್ನ ರಿಸೀವ್ ಮಾಡಿ ಪರಿಹಾರ ತಿಳಿಸುವಂಥ ಕಾರ್ಯಕ್ರಮ ಇತ್ತು ಶನಿವಾರ. ಆದರೆ ಭಾಳ ಕೆಲವು ಸಮಸ್ಯೆಗಳಿಗೆ ಉತ್ತರ ಕೊಡಬೇಕು ನೀವು ಅಂತ ಹೇಳಿ ನನಗೆ ಮೊನ್ನೆ ಕಾಲಲ್ಲೂ ಕೂಡ ಕೇಳಿಕೊಂಡ್ರು. ಕೆಲವರಿಗೆ ಹೇಳಿದ್ದೆ ನಾನು ಒಂದು ಎಪಿಸೋಡ್ ಮಾಡ್ತೀನಿ ಅಂತೇಳಿ. ಇವತ್ತಿನ ಸ್ಪೆಷಲ್ ಎಪಿಸೋಡು 8:30 9:00 ಪ್ರಸಾರ ಆಗ್ತದೆ. ಪ್ರತಿಯೊಬ್ಬರು ನೋಡಬೇಕು, ಬರ್ಕೋಬೇಕು. ಬರ್ಕೊಂಡ್ಮೇಲೆ ಅದನ್ನು ಮಾಡಿದ್ದೆ ಆದರೆ ಲಕ್ಷಾಂತರ ರೂಪಾಯಿ ದುಡ್ಡನ್ನ ಉಳಿಸ್ಬೋದು, ಒಂದು ಪ್ರಾಣನೂ ಉಳಿಸ್ಬೋದು. ಅದೇನು ವಿಶೇಷತೆ ಇವತ್ತಿನ ಸಂಚಿಕೆಯಲ್ಲಿ? ಮೊನ್ನೆ ಯಾರೋ ಒಬ್ಬರು ಗೌರಿಬಿದನೂರಿಂದನೇ ಯಾರೋ ಒಬ್ಬರು ಫೋನ್ ಮಾಡಿದ್ರು. ನಂಗೆ ಹುಣ್ಣಿಮೆ ಅಮಾವಾಸ್ಯೆ ದಿವಸ ಹೊಡೆದಂಗೆ ಆಗುತ್ತೆ, ಕೈಕಾಲೆಲ್ಲ ಊದ್ಕೊಳಂಗಾಗತ್ತೆ, ಬರೀ ಕೆಟ್ಟ ಕನಸೇ ಬೀಳುತ್ತೆ ಅಂಥೇಳಿ ಒಂದು ಹೆಂಗಸು ಫೋನ್ ಮಾಡಿದರು. ಆಯ್ತಮ್ಮ, ನಿಮಗೋಸ್ಕರ ಒಂದು ಎಪಿಸೋಡ್ ಮಾಡ್ತೀನಿ ಅಂತ ಹೇಳಿದ್ದೆ. ಇದು ಆಕೆಗೊಬ್ಬಳದೇ ಸಮಸ್ಯೆ ಅಲ್ಲ. ಇದು 7 ಕೋಟಿ ಕನ್ನಡಿಗರಲ್ಲಿ ಒಂದು 3 ಕೋಟಿ ಕನ್ನಡಿಗರಿಗೆ ಈ ಸಮಸ್ಯೆ ಇದ್ದೇ ಇದೆ. 7 ಕೋಟಿ ಕನ್ನಡಿಗರಲ್ಲಿ 3 ಕೋಟಿ ಕನ್ನಡಿಗರಿಗೆ ಈ ರೋಗ ಇದೆ. ಈ 4 ಕೋಟಿ ಕನ್ನಡಿಗರು ಹೆಂಗೋ ದಬ್ಬಾಯಿಸ್ಕೊಂಡು ಪೂಜೆ ಜಪ ತಪ ಮಾಡ್ಕೊಂಡು ಎಸ್ಕೇಪ್ ಆಗಿಬಿಡ್ತಾರೆ. ನಾನಿವತ್ತು ಕೆಲವು ಸೂಚನೆಗಳನ್ನು ಹೇಳ್ತಾ ಹೋಗ್ತೀನಿ, ಲಕ್ಷಣಗಳನ್ನು ಹೇಳ್ತೀನಿ. ನಾನು ಹುಣ್ಣಿಮೆ ಅಮಾವಾಸ್ಯೆ ಬಂದಾಗ ಕೈ ಕಾಲೆಲ್ಲ ಊದ್ಕೊಳ್ಳುತ್ತೆ, ಕೆನ್ನೆ ಊದ್ಕೊಳ್ಳುತ್ತೆ, ಮೊದಲನೇ ಸಿಂಪ್ಟಮ್. ಎರಡನೇದು, ನುಂಗಕ್ಕಾಗಲ್ಲ, ಮಾತಾಡೋಕ್ಕಾಗಲ್ಲ, ಕುಡಿಯೋಕ್ಕಾಗಲ್ಲ. ಮೂರನೇದು, ಹೊಟ್ಟೆಲ್ಲ ಊದ್ಕೊಂಡ್ಬಿಡುತ್ತೆ. ಏನು, ಹೊಟ್ಟೆ ಪೂರ್ತಿ ಊದ್ಕೊಂಡ್ಬಿಡುತ್ತೆ, ಕಲ್ಲು ಥರ ಆಗಿರ್ತದೆ ಹುಣ್ಣಿಮೆ ಅಮಾವಾಸ್ಯೆ ಹಿಂದೆ ಮುಂದೆ. ಯಾರು ನೋಡಿದ್ರು ಕೋಪಿಸ್ಕೋತಾರೆ, ಯಾರು ನೋಡಿದ್ರು ಕೋಪ ಮಾಡ್ಕೋಬೇಕು ಅನಿಸುತ್ತೆ ಅವ್ರಿಗೆ. ಗಂಡು ನೋಡಿದ್ರು ಕೋಪ, ಹೆಂಡತಿ ನೋಡಿದ್ರು ಕೋಪ, ಮಕ್ಕಳು ನೋಡಿದ್ರು ಕೋಪ. ಚಿಕ್ಕ ಮಕ್ಕಳಿದ್ರೆ ಸದಾ ಹೊಡಿತಾನೇ ಇರ್ತಾರೆ ಆ ಮಕ್ಕಳಿಗೆ. ಒತ್ತು ಗೊತ್ತಿಲ್ಲ, ಸದಾ ತಿಂತಾನೇ ಇರೋ ಕೆಲಸ ಅವ್ರಿಗೆ. ಯಾವಾಗಲೂ ತಿಂತಾನೇ ಇರಬೇಕು. ಏನು ತಿಂತಾರಪ್ಪ ಇವರು ಅನ್ನೋ ಥರ ಆಗತ್ತೆ. ಏನೋ ಮೈಮೇಲೆ ಬಂದಂಗಾಗತ್ತೆ. ಬರೀ ಕೆಟ್ಟ ಕನಸುಗಳು, ವಿಚಿತ್ರವಾದಂಥದ್ದು ಹೇಳ್ಕೊಳಕ್ಕಾಗಲ್ಲ ಅಂಥ ಕೆಟ್ಟ ಕನಸುಗಳು ಕಾಣ್ತಾ ಇರ್ತಾರೆ. ರಾತ್ರಿ ಹೊತ್ತೆಲ್ಲ ಎದ್ದು ಕೂತ್ಕೋತಾರೆ, ಮಲ್ಕೋತಾರೆ, ನಿದ್ದೆ ಮಾಡ್ತಾರೆ, ಕನಸು ಕಾಣ್ತಾರೆ, ಎದ್ದು ಕೂತ್ಕೋತಾರೆ, ಮಲ್ಕೋತಾರೆ, ಕನಸು ಕಾಣ್ತಾರೆ. ತಾವು ಸರಿಯಾಗಿ ನಿದ್ದೆ ಮಾಡಲ್ಲ, ಬೇರೆಗೂ ನಿದ್ದೆ ಮಾಡಕ್ಕೆ ಬಿಡಲ್ಲ. ಇದೆಲ್ಲಕ್ಕಿಂತ ಹೆಚ್ಚಾಗಿ ಅವರಲ್ಲಿ ತಳಮಳ, ಏನೋ ಒಂದು ರೀತಿ ಕೊಲೆ ಮಾಡಿದ್ದೀನೇನೋ, ದೊರಡೆ ಮಾಡಿದ್ದೀನೇನೋ, ರೇಪ್ ಮಾಡಿಬಿಟ್ಟಿದ್ದೀನೇನೋ, ಕದ್ದುಬಿಟ್ಟಿದ್ದೀನೇನೋ, ಏನೋ ಒಂದು ಅಳುಕು. ಏನೂ ಮಾಡಿಲ್ಲ, ಅಳುಕು, ತಳಮಳ, ದಿಗ್ಭ್ರಮೆ. ಕೂತಿರ್ತಾರೆ, ಇದಕ್ಕಿದ್ದಾಗ ಏನೋ ಬೆಂಕಿ ಬಿದ್ದೋಯ್ತು, ಕೊಚ್ಕೊಂಡು ಹೋಗ್ತಾ ಇದ್ದಾರೆ, ಏನೋ ಅಂತ ಪಟಾರಂತ ಯಾವುದೋ ಬಿತ್ತು. ಈ ಥರ ಭ್ರಮೆಯಲ್ಲಿ ಅಸಂಪ್ಷನ್ ಆ ಥರ ಮಾಡಿಕೊಂಡು ಇನ್ನೊಬ್ಬರಿಗೆ ಗಾಬರಿ ಹುಟ್ಟಿಸ್ತಾರೆ. ಈ ರೀತಿ ಒಂದು ವೆರೈಟಿ ಜನ. ಇನ್ನೊಂದು, ಹುಣ್ಣಿಮೆ ಅಮಾವಾಸ್ಯೆ ಹಿಂದೆ ಮುಂದೆ ಮತ್ತು ದಿನನಿತ್ಯ ಅವರಿಗೆ ಏನಾದರೂ ಇದಕ್ಕಿದ್ದಾಗೆ ಮೇಲ್ಬಿದ್ದಂಗಾಗತ್ತೆ, ಇದಕ್ಕಿದ್ದಾಗೆ ಕಿರ್ಚ್ಕೋಬೇಕು ಅನಿಸುತ್ತೆ, ಇದಕ್ಕಿದ್ದಾಗೆ ಅಳಬೇಕು ಅನಿಸುತ್ತೆ, ಇದಕ್ಕಿದ್ದಾಗೆ ಅವ್ರಿಗೆ ಯಾರೋ ಒಬ್ಬರು ಬಂದು ನಮ್ಮನ್ನು ಡಿಸ್ಟರ್ಬ್ ಮಾಡ್ತಾ ಇದ್ದಾರೆ. ಆಗಾಗ ನಾನು ಯಾರೋ ಬಂದು ಡಿಸ್ಟರ್ಬ್ ಮಾಡ್ತಿದ್ದಾರೆ. ಕಣ್ಣು ಮುಚ್ಕೊಂಡೇ ಮಾತಾಡ್ತಾರಲ್ಲ, ಕಣ್ಣು ಬಿಟ್ಟು ಮಾತಾಡೋಲ್ಲ.
ಕಣ್ಬಿಟ್ಟು ಮಾತಾಡಿಬಿಟ್ರೆ ಅವರಿಗೆ ಏನೇನು ಯಾರ್ಯಾರು ಇದ್ದಾರೆ ಅವ್ರಿಗೆಲ್ಲರ ಮೇಲೂ ಕೋಪ ತೋರಿಸ್ಬಿಡ್ತಾರೆ. ಕಣ್ಣು ಮುಚ್ಕೊಂಡಷ್ಟು ಶಾಂತಿ ಅವ್ರಿಗಿರ್ತಾರೆ. ಕಣ್ಣು ಮುಚ್ಕೊಂಡಷ್ಟು ಅವ್ರು ಶಾಂತಿ, ಕಣ್ಬಿಟ್ಟರೆ ಸಾಕು ಅವ್ರ ಮೇಲೆ ಕೋಪ ಬಂದುಬಿಡುತ್ತೆ. ಇದೆಲ್ಲಕ್ಕಿಂತ ಹೆಚ್ಚಾಗಿ ಇತ್ತೀಚೆಗೆ ಒಂದು ರೀತಿ ಬಟ್ಟೆ ಎಲ್ಲ ಬಿಚ್ಚಿ ಓಡಾಡಬೇಕು, ಯಾವಾಗಲೂ ನಾನು ನೀರಿನಲ್ಲೇ ನಿಂತಿರಬೇಕು, ಯಾವಾಗಲೂ ಹೊರಗೋಡಾಡ್ತಿರ್ಬೇಕು, ಯಾವಾಗಲೂ ನಾನು ಯಾವ ಜೊತೆಲಾರು ಇರಲೇಬೇಕು ಅನ್ನೋ ಒಂದು ಬಯಕೆಗಳು ಜಾಸ್ತಿ ಆಗ್ತಾ ಹೋಗ್ತದೆ ಕೆಲವ್ರಿಗೆ. ಇದಕ್ಕೆಲ್ಲ ಔಷಧಿ ಕಂಡುಹಿಡಿಯೋಕ್ಕೆ ಸಾಧ್ಯನೇ ಆಗಿಲ್ಲ ಇದುವರೆಗೂ. ಹಬ್ಬಬ್ಬ ಅಂದರೆ 2 ಸ್ಲೀಪಿಂಗ್ ಟ್ಯಾಬ್ಲೆಟ್ಸ್ ಕೊಡ್ತಾರೆ, ನುಂಗಿಸ್ಬಿಟ್ರೆ ಮಲ್ಕೊಂಡ್ಬಿಡ್ತಾರೆ. ಸ್ಲೀಪಿಂಗ್ ಟ್ಯಾಬ್ಲೆಟ್ಸ್ ಪವರ್ ಇರೋವರೆಗೂ ಮಲಗಿರ್ತಾರೆ. ಪವರ್ ಮುಗಿದ ಮೇಲೆ ಯಥಾಸ್ಥಿತಿ. ಹೀಗೆ ಅನ್ಕಂಟ್ರೋಲ್ ಬಿಹೇವಿಯರ್. ಯಾಕೆ ಹಿಂಗಾಗ್ತದೆ, ಹೀಗಿಗ್ತಾಗಿದೆ? ಆಫೀಸಲ್ಲಿ ನಡೆದಿರೋ ಘಟನೆಗಳೆಲ್ಲ ಮನೇಲಿ ಇದಕ್ಕಿದ್ದಾಗ ಎಲ್ರಿಗೂ ಒಪ್ಪಿಸ್ತಾ ಕೂತ್ಕೋತಾರೆ. ಆಫೀಸಲ್ಲಿ ಯಾರೋ ಮಾಡಿದ್ರಂತೆ, ಯಾರೋ ಬರಲಿಲ್ವಂತೆ, ಅವನ ಬಗ್ಗೆ ಎಲ್ಲ ಒಪ್ಸೋದು ಕಣ್ಣು ಮುಚ್ಕೊಂಡು. ಆಫೀಸ್ಗೆ ಹೋದರೆ ಮನೇಲಿ ನಡೆದಿರೋದು ಹೆಂಡತಿ ಗಂಡ ಮಕ್ಕಳದೆಲ್ಲ ಒಪ್ಸೋದು. ಅವ್ರಿಗೇನು ಅವಶ್ಯಕತೆಯೇ ಇಲ್ಲ. ಏನಾರು ಹುಚ್ಚ, ಕ್ರ್ಯಾಕ ಅಥವಾ ಸೈಕಿಕ ಅಂತ ಅನ್ನೋ ಮೆಲ್ಲವಾಗಿ ತಂದ್ಕೊಂಡ್ಬಿಡ್ತಾರೆ. ಹೀಗೆ ದೇಹದಲ್ಲಿ ಮತ್ತು ಮನಸ್ಸಿನಲ್ಲಿ ಹಲವಾರು ರೀತಿ ಕ್ಷಣಕ್ಕೂ ಬದಲಾವಣೆ ಆಗುತ್ತೆ. ಇದು ಹೀಗೆ ಅಂತ ಹೇಳೋಕ್ಕಾಗೋದಿಲ್ಲ. ಇದಕ್ಕೆಲ್ಲ ಮೂಲ ಡಾಕ್ಟ್ರು MRI ಸ್ಕ್ಯಾನ್ ಮಾಡ್ತಾರೆ, ಎಕೋ ಟೆಸ್ಟ್ ಮಾಡ್ತಾರೆ, ECG ಮಾಡ್ತಾರೆ, ಚೆಸ್ಟಲ್ಲಿ ಟೆಸ್ಟ್ ಮಾಡ್ತಾರೆ. ಏನಾದ್ರು ಕಂಜಕ್ಷನ್ ಇದ್ದರೆ ಆ ಕಂಜಕ್ಷನ್ ಮುಖಾಂತರ ಈ ಥರ ಏನೋ ಆಗ್ತಾರೇನೋ, ಈ ಥರ ಏನಾರು ಆಗೋ ಚಪಲಗಳು ಭ್ರಮೆಗಳು ಬರ್ಬೋದೇನೋ ಅಂಥೇಳಿ ಚೆಸ್ಟ್ ಕಂಜಕ್ಷನ್ನು, ಇನ್ಫೆಕ್ಷನ್ ರೇಟು ಎಲ್ಲ, ಆ ಡೆನ್ಸಿಟಿ, ಅದ್ರ ವಾಲ್ಯೂಮು ಎಲ್ಲ ಚೆಕ್ ಮಾಡಿ ನೋಡ್ತಾರೆ ಅವರು. ECGನೆಲ್ಲ ನೋಡ್ತಾರೆ, ಎಲ್ಲ ನಾರ್ಮಲ್. ಆದರೆ ಅಬ್ನಾರ್ಮಲ್ ಬಿಹೇವಿಯರ್ ಇರ್ತದೆ. ಇದಕ್ಕೆಲ್ಲ ಮೂಲ ಕಾರಣ ಏನು? ಯಾತಕ್ಕೆ ಹಿಂಗಾಗತ್ತೆ? ಯಾತಕ್ಕೆ ಈ ಥರ ಎಲ್ಲ ಮನೆಯೇ ಬಿಹೇವಿಯರ್ ಆಗ್ತದೆ? ಮಕ್ಕಳಲ್ಲಿ, ಮಧ್ಯ ವಯಸ್ಸಿನಲ್ಲಿ, ಯುವತಿಯರಲ್ಲಿ, ದೊಡ್ಡವರಲ್ಲಿ, ವಯಸ್ಸಾದವರಲ್ಲಿ ಯಾಕಾಗತ್ತೆ ಅಂತಂದರೆ ಭೂತಾಪ್ರೇತಗಳ ಬಾಧೆ. ನೋಡಿ, ಭೂತ ಪ್ರೇತಗಳ ಬಾಧೆಯಿಂದ ಈ ರೀತಿ ಆಗೋ ಚಾನ್ಸ್ ಉಂಟು. ಒಂದು. ಎರಡನೇದು ಕ್ಷುದ್ರಗ್ರಹ ಪ್ರಯೋಗ. ಬಾನಾಮತಿ, ಮದಮತಿ, ಮಂದಮತಿ, ಕೇಲಮತಿ ಈ ಥರ ಪ್ರಯೋಗದಿಂದ ಒಬ್ಬ ಮನುಷ್ಯನ ಮನಸ್ಸು ದೇಹನ ವಿಚಿತ್ರವಾಗಿ ಆಗೋಗಿ ಮಾಡ್ಬೋದು. ಎರಡನೇದಾಯಿತು. ಮೂರನೇದು, ಕೆಲವು ಅತೃಪ್ತ ಆತ್ಮಗಳು ನಮ್ಮನ್ನು ಆಗಾಗ ಅಟ್ಯಾಕ್ ಮಾಡ್ತಾ ಇರ್ತದೆ. ಒಂದು ಎಕ್ಸಾಂಪಲ್ ಹೇಳ್ತೀನಿ. ಮುಂದುಗಡೆ ಮನೇಲಿ ಯಾರೋ ಒಬ್ಬ ಗೌರ್ಮೆಂಟ್ ಡಿಪಾರ್ಟ್ಮೆಂಟ್ ಕೆಲಸ ಮಾಡೋನಿದ್ದ. ಅವನಿಗೆ ಮನೆ ಮುಂದೆ ಕಸ ಹಾಕ್ಬಿಟ್ರೆ ಬಂದು ಗಲಾಟೆ ಮಾಡಿಬಿಡ್ತಿದ್ದ. ನಮ್ಮ ಮನೆ ಮುಂದೆ ಕಸ ಹಾಕಿದ್ರೆ ಗಲಾಟೆ ಮಾಡ್ತಿದ್ದ. ಮನೆ ಮುಂದೆ ಮಕ್ಕಳೇನ ಆಟ ಆಡ್ತಿದ್ರೆ ಬಾಲು ಅಥವಾ ಏನೋ ಒಂದು ವಸ್ತು ಅಲ್ಲೋಯ್ತು ಅಂದರೆ ಬಂದು ಗಲಾಟೆ ಮಾಡ್ತಿದ್ದ. ಹೀಗೆ ಸಣ್ಣ ಪುಟ್ಟ ವಿಷಯಕ್ಕೆ ಆ ವ್ಯಕ್ತಿ ಸದಾ ಗಲಾಟೆ ಮಾಡಿ ಆ ಎದುರುಗಡೆ ಮನೆಯವ್ರನ್ನ ಶತ್ರು ಥರ ಕಾಣ್ತಿದ್ದ. ದಿನ ಕಿಟಕಿ ತೆಗೆಯೋದು ಬೈಯೋದು, ಬಾಲು ತೆಗೆಯೋದು ಬೈಯೋದು. ಬದುಕಿದಾಗ ಆಫೀಸ್ಗೆ ಹೋಗೋದು, ಮುಗಿಸ್ಕೊಂಬರೋದು, ಮನೇಲಿ ಏನೋ ವಾಲ್ಯೂಮ್ ಜೋರಾಗಿ ಕೊಟ್ಬಿಟ್ಟು TV ವಾಲ್ಯೂಮು ಅಥವಾ ಮ್ಯೂಸಿಕ್ ಕೇಳ್ತಾಯಿದ್ರೆ ಅವ್ರ ಮನೆಯಿಂದನೇ ಬೈಯೋದು. ಅವ್ರಿಗೆ ಅಂಥವ್ರು ಇಂಥವ್ರು ಅವ್ರಿಗೆ ಇಷ್ಟೊಂದು ಸೌಂಡ್ ಕೊಡ್ತಾರೆ, ಹಾಗೆ ಹೇಗೆ ಬೇರೆಯವ್ರು ಡಿಸ್ಟರ್ಬ್ ಮಾಡ್ತಾರೆ. ಹೀಗೆ ದಿನನಿತ್ಯ ಎದುರುಗಡೆ ಮನೆಯವ್ರಿಗೆ ಬೈಲಿಲ್ಲ ಅಂದರೆ ಅವ್ನಿಗೆ ಊಟನೇ ಸೇರ್ತಿರ್ಲಿಲ್ಲ, ನಿದ್ದೆನೇ ಬರ್ತಿರ್ಲಿಲ್ಲ. ಬೆಳಗಿನ ಜಾವ ಬೇಗ ಎದ್ದುಬಿಟ್ಟು ಎಲ್ಲ ಒಂಥರ ಕೂಗಾಡೋದು, ಕಿರ್ಚೋದೆಲ್ಲ ಮಾಡ್ತಿದ್ದಂತೆ. ಅವನಿಗೆ ಒಂದಿನ ಆಕ್ಸಿಡೆಂಟ್ ಆಯಿತು. ಅಡ್ಮಿಟ್ ಮಾಡಿದ್ರು. ಅಡ್ಮಿಟ್ ಮಾಡಿದ್ಮೇಲೆ ಏನಾಯ್ತು, ಅವನು ಅಲ್ಲೇ ಸತ್ತೋಗ್ಬಿಟ್ಟ. ಬದುಕಿದಾಗ ಏನು ಗಲಾಟೆ ಮಾಡಿ ತೊಂದರೆ ಕೊಡ್ತಿದ್ನೋ, ಸತ್ತ ಮೇಲೂ ಆತ್ಮ ಎದುರುಗಡೆ ಮನೆಯಲ್ಲಿ ಇಬ್ಬರ ಮೇಲೆ ಭಾಳ ಫೋರ್ಸ್ಫುಲ್ಲಾಗಿ ಅಟ್ಯಾಕ್ ಮಾಡ್ತಾಯಿತ್ತು. ನೋಡಿ, ಸತ್ತ ಮೇಲೂ ಕೂಡ ಯಾರು ನಂಬಲ್ಲ ಇವೆಲ್ಲ. ಕೊನೆ ಗೊತ್ತಾಯಿತು ಅತೃಪ್ತ ಆತ್ಮ ಇವ್ರನ್ನ ಪೀಡಿಸ್ತಾ ಇದೆ ಅಂಥೇಳಿ. ಇದೊಂದು ಎಕ್ಸಾಂಪಲ್.
ಎರಡನೇದು, ದೊಡ್ಡಣ್ಣ ಇಬ್ಬರು ತಮ್ಮದಿರಿಗೆ ಭಾಗ ಕೊಟ್ಟಿಲ್ಲ, ಜಮೀನು ಭಾಗನೇ ಕೊಡಲಿಲ್ಲ. ಕೊನೆ ತಮ್ಮ ಮಕ್ಕಳು ಮದುವೆ ಮಾಡಬೇಕು, ಓದಿಸ್ಬೇಕು, ದುಡ್ಡು ಬೇಕು, ಹಣ ಆಸ್ತಿ ಕೊಟ್ಬಿಡು, ಮಾರ್ಕೊಂಡು ನಾನೇನೋ ಜೀವನ ಮಾಡ್ಕೋತೀನಿ ಅಂತಂದರೆ ಕೊಡಲೇ ಇಲ್ಲ. ದೊಡ್ಡಣ್ಣ ತಮ್ಮದಿರು ಮೋಸ ಮಾಡ್ತಾಯಿದ್ದ. ಅಣ್ಣ ಅದಕ್ಕೆ ಇಬ್ಬರು ಸೇರ್ಕೊಂಡು ಇಬ್ಬರು ಮೋಸ ಮಾಡ್ತಿರು. ಏನು ಇದ್ದಕ್ಕಿದ್ದಾಗೆ ತಮ್ಮ ತೀರ್ಕೊಂಡ್ಬಿಟ್ಟ ಪಾಪ. ತೀರ್ಕೊಂಡ್ಮೇಲೆ ನೋಡಿ ಆ ತಮ್ಮನ ಆತ್ಮ ಅಣ್ಣ ಅತ್ತಿಗೆಗೆ ಭಾಳ ಹಿಂಸೆ ಕೊಡ್ತಾಯಿತ್ತು, ಅಣ್ಣ ಅತ್ತಿಗೆಗೆ ಮತ್ತು ಅವ್ರ ಮಕ್ಕಳಿಗೆ. ಹೀಗೆ ಒಂದೇ ಕುಟುಂಬದವರು ಭೂತ ಪ್ರೇತವಾಗಿ ನಮ್ಮನ್ನು ಪೀಡಿಸ್ತಾರೆ, ಎದುರುಗಡೆ ಮನೆಯವರು ಕೂಡ ಭೂತ ಪ್ರೇತವಾಗಿ ನಮ್ಮನ್ನು ಪೀಡಿಸ್ತಾರೆ. ಇನ್ನೊಂದು ಎಕ್ಸಾಂಪಲ್ ಹೇಳೋದಾರೆ, 2 ಕೋಟಿಗೆ ಶ್ಯೂರಿಟಿ ಹಾಕ್ಬಿಟ್ಟಿದ್ದ ಒಬ್ಬ ಸ್ನೇಹಿತ. ನಾನು 2 ಕೋಟಿ ಸಾಲ ತೊಗೊಂಡಿದ್ದೆ, ನನ್ನ ಸ್ನೇಹಿತ ಸೈನ್ ಹಾಕಿದ್ದಾನೆ, ನಾನು ತೀರಿಸ್ಲಿಲ್ಲ. ಸ್ನೇಹಿತಂಗೆ ಹೋಯ್ತು ವಾರೆಂಟು, ಸ್ನೇಹಿತ ಅರೆಸ್ಟ್ ಆದ. ಸ್ನೇಹಿತ ಯೋಚನೆ ಮಾಡಿ 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 ಕೊನೆಗೆ ಸತ್ತೇ ಹೋಗ್ಬಿಟ್ಟ. ಮೋಸ ಮಾಡ್ದೋ ನಾನು 2 ಕೋಟಿ, ಶ್ಯೂರಿಟಿ ಕೊಟ್ಟಿದ್ದೋ ನಾನು, ಅವನು ಯಾವುದೋ ಬ್ಯಾಂಕು ಅದು ಇದೆಲ್ಲ ಸೇರಿ. ಆ ಆತ್ಮ, ಸ್ನೇಹಿತ ಅನ್ನೋ ಆತ್ಮ ಇವತ್ತು ನನಗೆ ಕಾಡಿಸ್ತಾ ಇದೆ. ಹೀಗೆ ಭೂತ ಪ್ರೇತ ಪಿಚಾಚಿ ನಾವು ಗೊತ್ತಿರೋರೇ ನಮ್ಮನ್ನು ಕಾಡಿಸೋದು. ಎದುರುಗಡೆ ಮನೆಯವನು ಚೆನ್ನಾಗಿದ್ದಾಗೂ ಬೈತಿದ್ದ, ಸತ್ತ ಮೇಲೂ ಕಾಡಿಸ್ತಾ ಇದ್ದಾನೆ. ಅಣ್ಣ ತಮ್ಮಂದಿರು ಮೋಸ ಮಾಡ್ತಿದ್ದ, ಹಿಂಸೆ ಕೊಡ್ತಿದ್ದ, ತಮ್ಮ ಸತ್ತೋಗ್ಬಿಟ್ಟದನ್ನು ಈಗ ಪ್ರೇತವಾಗಿ ಅವನ ಮೇಲೆ ಹಿಂಸೆ ತಗೋತಾ ಇದೆ. ಸ್ನೇಹಿತ ಏನೋ ಫ್ರೆಂಡ್ ಅಂತ ಶ್ಯೂರಿಟಿ ಹಾಕೊಟ್ಟ, ನಾನು ಮೋಸ ಮಾಡಿಬಿಟ್ಟೆ, ಈಗ ಅವನು ನನ್ನ ಪೀಡಿಸ್ತಾ ಇದ್ದಾನೆ. ಗೊತ್ತಿರೋರೇ ನಮಗೆ ಪೀಡಿಸ್ತಾ ಇದ್ದಾರೆ. ಇಲ್ಲಿ ಐಡೆಂಟಿಟಿ ಇದೆ, ಯಾರು ಅನ್ನೋದು ಗೊತ್ತಾಗ್ತಿದೆ, ಪರಿಹರಿಸೋಕ್ಕೆ ನಮಗೆ ಕೈಲಿ ಆಗ್ತಾಯಿಲ್ಲ. ಬದುಕಿದಾಗಲೇ ಅವ್ರು ನಾವೇನೂ ಮಾಡ್ಕೊಳಕ್ಕಾಗ್ತಿರ್ಲಿಲ್ಲ. ಇನ್ನು ಕಣ್ಣು ಕಾಣ್ದಿರೋ ಆತ್ಮ, ಅಗೋಚರವಾದ ಶಕ್ತಿ, ಹೆಂಗೆ ಪರಿಹಾರ ಮಾಡ್ತೀರಿ? ಆದ್ದರಿಂದ ಈ ಭೂತ ಪ್ರೇತ ಪಿಶಾಚಿ ಬಾಧೆಗಳೆಲ್ಲ ನಾವು ಮೈ ಮೇಲೆ ಬರೆಸ್ಕೊಳ್ಳೋ ಅಂಥ ಒಂದು ವಿಕೃತಿ. ಅದಕ್ಕೆ ಬದುಕಿರುವಾಗ ಯಾರಿಗೂ ತೊಂದರೆ ಕೊಡಬಾರ್ದು, ಯಾರಿಗೂ ಮೋಸ ಮಾಡಬಾರ್ದು, ಯಾವ ಋಣದಲ್ಲೂ ಇರಬಾರ್ದು. ನಂಬರ್ 1, ಯಾರಿಗೂ ತೊಂದರೆ ಕೊಡಬಾರ್ದು. ನಾನು ಎದುರುಗಡೆ ಮನೆ ತೊಂದರೆ ಕೊಟ್ಟು 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 ಕೊನೆಗೆ ನಾನು ಈಗ ಅದರಲ್ಲಿ ಸಫರ್ ಪಡ್ತಾಯಿದ್ದೀನಿ. ಯಾರಿಗೂ ಮೋಸ ಮಾಡಬಾರ್ದು, ಋಣಬಾಧೆ ಇರಬಾರ್ದು. ಋಣಬಾಧೆ, ನಾನು ಚೆನ್ನಾಗಿ ಲಂಚ ತೊಗೊಂಬಿಟ್ಟೆ, ದೊಡ್ಡ ಮನೆ ಕಟ್ಟಿದ್ದೀನಿ, 100 ಎಕರೆ ಜಮೀನು ಮಾಡಿದ್ದೀನಿ ಲಂಚದ ದುಡ್ಡಲ್ಲಿ, ಅನ್ಯಾಯ ದುಡ್ಡಲ್ಲಿ. ನನ್ನ ಮಕ್ಕಳು ಸಫರ್ ಪಡ್ತಿದ್ದಾರೆ. ಯಾಕೊತ್ತಾ? ಆ ದುಡ್ಡು ನನ್ನ ಶ್ರಮದಲ್ಲ. ನಾನು ಇನ್ನೂ 100 ವರ್ಷ ದುಡಿದ್ರೂ ಕೂಡ ಅಷ್ಟು ದುಡಿಯೋಕ್ಕಾಗಲ್ಲ ಸರ್ಕಾರಿ ಕೆಲಸದಲ್ಲಿ. ಅದು ಅನ್ಯಾಯ ಮಾರ್ಗದಲ್ಲಿ ನಾನು ದುಡ್ಡು ತೊಗೊಂಡಿದ್ದೀನಿ. ಆ ಶೇಷ ಋಣದಲ್ಲಿ ಎಲ್ಲರೂ ಬಿದ್ದೊದ್ದಾಡ್ತಿದ್ದಾರೆ, ಹೆಂಡತಿ ಮಕ್ಕಳು ಮೊಮ್ಮಕ್ಕಳೆಲ್ಲ. ಅವ್ರಿಗೆಲ್ರಿಗೂ ಈ ಭೂತ ಪ್ರೇತಗಳ ಬಾಧೆನೇ, ಪೀಡೆ, ಅಲ್ಪ ಆಯುಷು. ಭೂತ ಪ್ರೇತಗಳ ಚೇಷ್ಟೆ ಇದ್ದರೆ ಬೇಗ ಸತ್ತೋಗ್ತಾರೆ. ಎಷ್ಟೇ ಔಷಧಿ ಕೊಟ್ಟರು ವಾಸಿ ಆಗಲ್ಲ, ಒಳಗಡೆನೇ ಇರುತ್ತದು. ಆತ್ಮದ ಹೊರಗಿಂದನೇ ಹಿಂಸೆ ಕೊಡ್ತಿರ್ತದೆ. ಹೋಮಿಯೋಪತಿ, ಅಲೋಪತಿ, ಯುನಾನಿ, ನಾಟಿ ಔಷಧಿ, ಮನೆಮದ್ದು ಯಾವುದು ಮೈಯತ್ತಲ್ಲ. ಕ್ಷುದ್ರಗ್ರಹ ಪ್ರಯೋಗ, ದುಷ್ಟಗ್ರಹ ಪ್ರಯೋಗ, ಅಭಿಚಾರ ಪ್ರಯೋಗ, ಇಷ್ಟೆಲ್ಲ ದೋಷಗಳಲ್ಲಿ ಮನುಷ್ಯ ಸಮಾಜದಲ್ಲಿ ಭಾರ ಕಟ್ಕೊಂಡು ಬದುಕ್ತಾ ಇದ್ದಾನೆ. ಯಾತಕ್ಕೆ ನಾವು ಪೂಜೆ ಮಾಡ್ತೀವಿ? ಪೂಜೆ ಮಾಡುವಾಗ ಸುಮ್ಮನಿರ್ತಾರೆ, ಯಾತ್ರೆಗೆ ಹೋದಾಗಲೂ ಸುಮ್ಮನಿರ್ತಾರೆ, ದೇವಸ್ಥಾನಕ್ಕೆ ಹೋಗಿ ಸುಮ್ಮನಿರ್ತಾರೆ. ಯಾವಾಗ ದೇವಸ್ಥಾನ ಯಾತ್ರೆ ಪೂಜೆ ಮಾಡಲಿಲ್ಲ ಆಗ ಬಂದು ಅಟ್ಯಾಕ್ ಮಾಡಿ ಹಿಂಸೆ ಕೊಡುತ್ತೆ ನಮಗೆ. ವಿಪರೀತ ತಿನ್ನೋದು, ವಿಪರೀತ ಮಲಗೋದು. ಎಷ್ಟೋ ಜನಕ್ಕೆ ಒಳಗಡೆ ಇದೆ ಅಂತ ಗೊತ್ತೇ ಇಲ್ಲ. ನಮ್ಮ ಶರೀರ ಯಾವುದೋ ಒಂದು ನೆಗೆಟಿವ್ ಎನರ್ಜಿ ಇದೆ ಅಂತ ಅವ್ರಿಗೆ ಗೊತ್ತೇ ಇಲ್ಲ. ನೋಡು ಚೆನ್ನಾಗಿ ಕಾಣ್ತಾರೆ, ಭಾಳ ಬ್ಯೂಟಿಫುಲ್ಲಾಗಿ ಹ್ಯಾಂಡ್ಸಮ್ ಆಗಿರ್ತಾರೆ. ಏನು ಸೀರೆ ಹಾಕ್ಕೊಂಡು ಮೈತುಂಬ ಒಡವೆ ಹಾಕ್ಕೊಂಡು ಏನು ಜೋರಾಗಿ ಹೀರೋಯಿನ್ ಥರ ಇರ್ತಾರೆ. ಏನು ಭಾಳ ಸಿಕ್ಸ್ ಪ್ಯಾಕ್ ಮಾಡ್ಕೊಂಡು ಹೈಟ್ ವೆಯ್ಟ್ ಮಾಡಿ ಜಿಮ್ ಮಾಡ್ಕೊಂಡು ಭಾಳ ಹೀರೋ ಥರ ಇರ್ತಾರೆ. ಬಟ್ ಒಳಗಡೆ ಯಾವುದೋ ಒಂದು ನೆಗೆಟಿವ್ ಎನರ್ಜಿ ಇರ್ತದೆ. ಫ್ರೆಂಡೋ ನೆಂಟರು ಇರ್ಬೋದು, ಫ್ರೆಂಡ್ಸ್ ಇರ್ಬೋದು, ಅಥವಾ ಬಂಧು ಬಳಗದವರೇ ಇರ್ಬೋದು. ಯಾವುದೋ ಒಂದು ನೆಗೆಟಿವ್ ಎನರ್ಜಿ ಒಳಗಡೆನೇ ಕೊಳಿಸ್ತಾ ಇರ್ತದೆ. ಏಳಿಗೆ ಆಗಕ್ಕೆ ಬಿಡ್ತಿಲ್ಲ ಆರೋಗ್ಯದಲ್ಲಿ, ವ್ಯಾಪಾರದಲ್ಲಿ, ವ್ಯವಹಾರದಲ್ಲಿ, ಉದ್ಯೋಗದಲ್ಲಿ. ಹೀಗೆ ಹಲವಾರು ಜನ, ಭಾಳಷ್ಟು ಜನ ಎಲ್ಲ ಇದ್ದು ಉದ್ಧಾರ ಆಗಿಲ್ಲ. ಯಾರೋ ಒಂದು ಮನೆ ಕಟ್ಟಿದ್ದಾರೆ, ಭಾಳ ಪ್ರೀತಿಯಿಂದ ಕಷ್ಟಪಟ್ಟು ತಾವೇ ನಿಂತು ಮನೆ ಕಟ್ಟಿದ್ದಾರೆ. ಒಂದು 6-7 ತಿಂಗಳು ಆ ಮನೇಲಿ ವಾಸ ಮಾಡಿದರು.
ಆಮೇಲೆ ಆ ಮನೆ ಮಾರೋ ಅವಶ್ಯಕತೆ ಬಂತು. ಪಾಪ ಮಾರಬೇಕಾಗ ಅವಶ್ಯಕತೆ ಬಂತು. ಮನೆ ಮಾರ್ತಾ ಇದ್ದಾರಲ್ಲ, ನಾನು ಕಟ್ಸಿದ ಮನೆ ಅಂತೇಳಿ ಹಾರ್ಟ್ ಅಟ್ಯಾಕ್ ಸತ್ತೋಗ್ಬಿಟ್ರು. ನೋಡಿ, ಇವತ್ತು ಕೂಡ ಆ ಮನೇಲಿ ಯಾರೂ ಹೋಗೋಕ್ಕಾಗ್ತಿಲ್ಲ. ಆ ಮನೆ ನಾನು ಕಟ್ಸಿದ ಮನೆ, ನನ್ನ ಸ್ವಂತ ಮನೆ, ನಾನು ಖುಷಿಯಿಂದ ಕಟ್ಸಿದ ಮನೆ ಅಂತ ಇವತ್ತು ಎಲ್ಲ ಮಾರ್ಕೊಂಡು ಹೋದ್ರು ಕೂಡ ಆತ್ಮ ಆ ಮನೆ ಒಳಗೆ ವಾಸ ಮಾಡ್ತಾ ಇದೆ. ಅದಕ್ಕೆ ಉಚ್ಚಾಟನೆ ಆಗಿಲ್ಲ. ಹೀಗೆ ಭೂತ ಪ್ರೇತಗಳ ಬಾಧೆಯನ್ನು ನರಳುತ್ತಿರೋರಿಗೆ ಹಲವಾರು ರೀತಿ ಪರಿಹಾರಗಳಿದೆ ಈ ಕಲಿಯುಗದಲ್ಲಿ. ಹಾಗಾದರೆ ಈ ಗೊತ್ತಿರೋ ಪ್ರೇತಗಳು ಸ್ನೇಹಿತ ಪ್ರೇತ, ಫ್ರೆಂಡ್ಸೇ ಪ್ರೇತ ಆಗಿರ್ತಾರೆ. ಎದುರುಗಡೆ ಮನೆಯವರು, ಹಿಂದುಗಡೆ ಮನೆಯವರು, ಮುಂದುಗಡೆ ಮನೆಯವರು, ಬಂಧು ಮಿತ್ರರು, ಅಣ್ಣ ತಮ್ಮಂದಿರು, ಹೀಗೆ ಅಚ್ಚುಮೆಚ್ಚಿನ ಪ್ರೀತಿ ಇರುವಂಥವರೇ ನಮಗೆ ಪೀಡಿಸ್ತಾರೆ. ಹಾಗಾದರೆ ಇವ್ರನ್ನೆಲ್ಲ ಉಚ್ಚಾಟನೆ ಮಾಡೋದು ಹೇಗೆ ಅನ್ನೋದನ್ನು ನಾನು ಯಾವುದೋ ಒಂದು ಕಾರ್ಯಕ್ರಮಕ್ಕೆ ಹೋಗಿ ನೈಟ್ ಬರ್ತಿರ್ಬೇಕಾದ್ರೆ, ಪ್ರೋಗ್ರಾಮ್ ಮುಗಿಸ್ಕೊಂಡು ಬರಬೇಕಾದ್ರೆ, ಒಂದು ಕಾಡು ಪ್ರದೇಶ. ಆ ಪ್ರದೇಶದಲ್ಲಿ ರಸ್ತೆಲಿ ಕಾರು ಹೋಗ್ತಾ ಇದೆ. ಒಂದು ಹೆಣ್ಣು ಮಗು ದಡ 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 ಓಡಿ ಒಂದು ಮರದ ಹತ್ರ ಕೂತ್ಕೊಂಡ್ಬಿಡ್ತು. ಆಮೇಲೆ ಸುಮಾರು ನಮಗೆ 1 ಗಂಟೆ ರಾತ್ರಿ ಆಗಿರ್ಬೋದು. ಆವಾಗ ಬೆಂಗಳೂರಿಗೆ 3 ಗಂಟೆ ರೀಚ್ ಆಗಬೇಕು ಅಂತ ಬರ್ತಾಯಿದ್ವಿ. ಒಂದು ಹೆಣ್ಣು ಮಗು ರಸ್ತೆಯಲ್ಲಿ, ಆ ಕರಾಳ ರಾತ್ರಿ, ಆ ರಾತ್ರಿಲಿ ಅಲ್ಲಿ ಓಡಾಡೋ ಚಾನ್ಸೇ ಇಲ್ಲ. ಒಂದು ಹೆಣ್ಣು ಹುಡುಗಿ, ಸುಮಾರು ಒಂದು 20-21 ವರ್ಷದ ಹುಡುಗಿ ಇರ್ಬೋದು, ದಡ ದಡ ಅಂತ ಓಡಿ ಬಂದು ಆ ಮರದ ಹತ್ರ ನಿಂತ್ಕೊಂಡ್ಬಿಡ್ತದು. ಆಮೇಲೆ ಏನಾಯಿತು ಅಂತ ನಾವು ನಿಲ್ಲಿಸಿ ನಾನು ನೋಡಿದಾಗ, ಅಯ್ಯೋ ನೀನು ನನ್ನ ಹತ್ರ ಬರಬೇಡ, ನನ್ನ ರೇಪ್ ಮಾಡಿ ಸಾಯಿಸ್ಬಿಟ್ರು ಅಂಥೇಳಿ. ಯಾರೋ ಹುಡುಗರು ಆ ಹುಡುಗಿನ ರೇಪ್ ಮಾಡಿಬಿಟ್ಟು ಸಾಯಿಸ್ಬಿಟ್ಟಿದ್ದಾರೆ. ಅವಳ ಎಲ್ಲಿಂದ ಕರ್ಕೊಂಬಂದರು ಗೊತ್ತವಳಿಗೆ, ಯಾವ ಊರಿಂದ ಮತ್ತು ಎಲ್ಲಿ ಕರ್ಕೊಂಬಂದು ಅವಳು ರೇಪ್ ಮಾಡಿದ ಜಾಗ ಗೊತ್ತಿಲ್ಲ ಅವಳಿಗೆ. ಗೊತ್ತಿದ್ರೆ ಆತ್ಮ ವಾಪಸ್ ಹೋಗ್ತಿತ್ತು, ಎಲ್ಲರೂ ಹುಡ್ಕೊಂಡು ಅಡ್ರೆಸ್ ಹುಡ್ಕೊಂಡು. ಗೊತ್ತಿಲ್ಲೋ ಜಾಗದಲ್ಲಿ ರೇಪ್ ಮಾಡಿ ಸಾಯಿಸ್ಬಿಟ್ಟಿದ್ದಾರೆ. ಆ ಆತ್ಮ ಅದು ಇನ್ನೂ ಎಷ್ಟು ವರ್ಷ ಆಯಿಸಿದೆಯೋ ಗೊತ್ತಿಲ್ಲ, ಹುಡುಕ್ತಾ ಇದೆ ನನಗೆ ಹಿಂಗೆ ಮಾಡಿಬಿಟ್ರ ಅಂತ. ಅದು ಏಜ್ ಆಗ್ತಿಂಗೆ ಅದಕ್ಕೂ ಬುದ್ಧಿ ಮೆಚ್ಯೂರ್ಡ್ ಬರ್ತಾ ಇರ್ತದೆ. ಏಜ್ ಆಗ್ತಾ 60-70 ವರ್ಷ ಆಯಿಸಿರ್ಬೋದೇನೋ. ಅದಕ್ಕೀಗ 20-21 ವರ್ಷ ಹುಡುಗಿ, 70 ವರ್ಷ ತಲುಪೋ ಅಷ್ಟರೊಳಗೆ ಅದು ಕಿಟ್ಟಂತ ಕಿರ್ಚ್ಕೊಳ್ಳೋದು, ಅಳೋದು, ಹಿಂಗಾಗೋಯ್ತಲ್ಲ, ಈಗಾಯ್ತಲ್ಲ ಅಂಥೇಳಿ. ಒಂದು ಗೊತ್ತಿಲ್ಲದಿರೋ ಜನ ನಮಗೆ ಚಿರಪರಿಚಿತರು, ನಮ್ಗೆ ಆ ಪರಿಚಯನೇ ಇಲ್ಲ ಅಂತೂ ಸಿಕ್ತು ಬಿಡ್ತಾರೆ, ಸೇಟ್ ತೀಸ್ಕೊಳಕ್ಕಾಗಲ್ಲ. ಇನ್ನೊಂದು ಹಿಂದ್ಗಡೆಯಿಂದ ಹೋಗಿ ಸಾಯಿಸ್ಬಿಡ್ತಾರೆ. ಯಾರು ಹೊಡೆದ್ರು ಅಂತ ಗೊತ್ತಿಲ್ಲ ಸತ್ತವನಿಗೆ. ಅಟ್ಲೀಸ್ಟ್ ಸಾಯುವಾಗ ಕಣ್ಬಿಟ್ಟು ನೋಡಿದರೆ ಇವನೇ ನಂಗೆ ಹೊಡೆದ ಅಂತಲೇ ಕ್ಯಾಪ್ಚರ್ ಮಾಡ್ಕೊಂಡ್ಬಿಡ್ತದೆ. ಅದು ಮಾಡ್ಕೊಂಡು ನಮ್ಮ ಸೇಟ್ ತೀಸ್ಕೊಂಡ್ಬಿಡ್ತದೆ, ಯಾವ ರೂಪದಲ್ಲಾದರೂ. ಯಾರು ಹೊಡೆದ್ರು ಅಂತ ಗೊತ್ತಿಲ್ಲ, ಸುಮ್ಮನೆ ನಿಂತಿರ್ತಾನೆ. ನಾವು ಮೇಲ್ಗಡೆ ದಡ ತಳ್ಳಿಬಿಡ್ತಾರೆ, ಕೆಳಗೆ ಬಿದ್ದು ಸತ್ತೋಗ್ಬಿಡ್ತಾನೆ. ಯಾರು ತಳ್ಳೋದು ಅಂತ ಗೊತ್ತಿದೆ. ತಳ್ಳುವಾಗ ಯಾರು ಅಂತ ಗೊತ್ತಿದ್ದರೆ ಸಾಯುವಾಗ ಅವನ ಮುಖ ಪರಿಚಯ ಮನಸ್ಸಲ್ಲಿ ಇಟ್ಕೊಂಡ್ಬಿಟ್ಟಿರ್ತದೆ. ಆಗ ಅವನ ಪೀಡ್ಸಕ್ಕೆ ಶುರು ಮಾಡಿಬಿಡುತ್ತೆ. ಹೀಗೆ ನಮಗೆ ಗೊತ್ತು, ನಮಗೆ ಪರಿಚಯ ಇದ್ದವರೇ ಸಾಯಿಸಿದ್ರೆ ಸೇಡ್ ಮೇಲೆ ಸೇಡ್ ಹೋಗುತ್ತೆ, ಅವ್ರ ಮೇಲೆ ಆವನೆ ಆಗುತ್ತೆ, ಅವ್ರು ಹಿಂಸೆ ಕೊಡ್ತಾ ಇರ್ತದೆ. ಯಾರು ಅಂತ ಗೊತ್ತಿಲ್ಲ, ನಾನು ಯಾರು ಸಾಯಿಸಿದ್ದಾರೆ ಗೊತ್ತಿಲ್ಲ, ಯಾತಕ್ಕೆ ಸಾಯಿಸೋರು ಗೊತ್ತಿಲ್ಲ. ಬಟ್ ನಾನು ಸತ್ತೋಗಿದ್ದೀನಿ, ನಾನು ಇನ್ನೂ ಬದುಕಿದ್ದೀನಿ. ದೇಹ ಇಲ್ಲ, ಸುಟ್ಬಿಟ್ಟಿದ್ದಾರೆ, ದೇಹ ಇಲ್ಲ, ಊತಾಕ್ಬಿಟ್ಟಿದ್ದಾರೆ. ಆದರೆ ನನ್ನ ಆತ್ಮ ಇನ್ನೂ ಜೀವಂತವಾಗಿದೆ. ಯಾಕೆಂದರೆ ನಾನು ಇನ್ನೂ ಆಯುಸ್ ತುಂಬಿ ಸತ್ತಿಲ್ಲ, ಆಯುಸ್ ಭರ್ತಿಯಾಗಿ ನಾನು ಸತ್ತಿಲ್ಲ, ಆಯುಸ್ ಕಂಪ್ಲೀಟ್ ಮಾಡ್ಕೊಂಡು ನಾನು ಸತ್ತಿಲ್ಲ. ಆಗದು ಪ್ರೇತವಾಗಿ ತನಗೆ ಬೇಕಾದಾಗ ಏನೋ ತಿನ್ನಬೇಕು ಅಂದಾಗ ಇನ್ನೊಬ್ರು ಹೋಗುತ್ತೆ, ಸೇರಿಕೊಳ್ಳುತ್ತೆ, ತಿನ್ನುತ್ತೆ, ಏನು ಸುಖ ಬೇಕೋ ತಗೊಳ್ಳುತ್ತೆ. ಆಯಾ ಏಜು, ಆಯಾ ಕಾಲಮಾನ, ವರ್ತಮಾನ ತಕ್ಕಂತೆ ಭೂತ ಪ್ರೇತ ಬಾಧೆಗಳು ಇರುತ್ತೆ. ನನ್ನ ಕೋರ್ಟಲ್ಲಿ ನನ್ನ ಪರವಾಗಿ ಬಂದು ಸಾಕ್ಷಿ ಹೇಳಿಬಿಟ್ನಲ್ಲ ಅಂಥೇಳಿ ಸೇಟ್ ತೀಸ್ಕೋಬೇಕಲ್ಲ ಅಂಥೇಳಿ ಬದುಕಿದ್ದಾಗಲೂ ಅವ್ರಿಗೆ ಹಲವಾರು ತೊಂದರೆ ಕೊಡ್ತಿದ್ದ. ಸತ್ತೋಗ್ಬಿಡ್ತಾನೆ. ಸತ್ತ ಮೇಲೆ ಇವು ನನ್ನ ಬದುಕಿದ್ದಾಗ ನನ್ನ ಪರವಾಗಿ ಒಂದು ಸಾಕ್ಷಿ ಹೇಳಿ ನನ್ನ ಜೈಲಿಗೆ ಹಾಕಿಸ್ತಾ, ನನಗೆ ಹಿಂಸೆ ಕೊಡಿಸ್ತಾ ಅಂಥೇಳಿ ಅವನಿಗೆ ಅವ್ರ ಮಂದಿಯವ್ರಿಗೆಲ್ಲ ಹಿಂಸೆ ಕೊಡ್ತಾ ಇರ್ತದೆ ಆತ್ಮ. ಈ ಥರದ್ದೆಲ್ಲ ಇದೆ. ಎಷ್ಟೋ ಜನ ಗೊತ್ತೇ ಇಲ್ಲ, ನೋಡಿದ್ರೆ ಮಾಟ ಮಾಡಿಬಿಟ್ಟಿದ್ದಾರೆ ಅಂತ. ನಮ್ಮ ಕೋಪ, ನಮ್ಮ ಅಸೂಯೆ, ದ್ವೇಷ, ಹೊಟ್ಟೆಕಿಚ್ಚು, ನಾವು ಮಾಡೋ ಕೆಟ್ಟ ಕೆಲಸವೇ ನಮ್ಮನ್ನು ಒಂದೊಂದ್ಸಲ ಪ್ರೇತರೂಪವಾಗಿ ಹಿಂಡ್ಬಿಡ್ತದೆ. ಅದಕ್ಕೆ ಯಾರನ್ನೂ ಶತ್ರು ಮಾಡ್ಕೋಬಾರ್ದು, ಯಾರಿಗೂ ಕೆಟ್ಟದ್ದು ಮಾಡಬಾರ್ದು ಅನ್ನೋದೇ ನನ್ನ ಇವತ್ತಿನ ಸಂಚಿಕೆ ಸಂದೇಶ.
ಯಾರೂ 100 ವರ್ಷ 200 ವರ್ಷ ಬದುಕಕ್ಕೆ ಸಾಧ್ಯ ಇಲ್ಲ. ಒಂದಲ್ಲ ಒಂದಿನ ಸತ್ತೋಗ್ತೀವಿ, ನೆಮ್ಮದಿಯಾಗಿ ಸಾಯೋಣ. ಸತ್ರು ಕೂಡ ಭೂತ ಪ್ರೇತ ಪಿಚಾಚಿಯಾಗಿರಬಾರ್ದು. ಬೇರೆ ಬರ್ತಕೋಗೋಣ, ಆಗೋಣ, CM ಆಗೋಣ, PM ಆಗೋಣ, ಪ್ರೆಸಿಡೆಂಟ್ ಆಫ್ ಇಂಡಿಯಾ ಆಗೋಣ, ಒಳ್ಳೆ ಸ್ಪೋರ್ಟ್ಸ್ ಮೆನ್ನು, ಒಳ್ಳೆ ಕ್ರಿಕೆಟ್ ಮೆನ್ನು, ಒಳ್ಳೆ ಯಾವುದೋ ಒಂದು ಒಳ್ಳೆ ಆತ್ಮಕ್ಕೆ ಹೋಗೋಣ. ದ್ವೇಷ ಅಸೂಯೆಗಳಿಂದ ನನ್ನ ಮೇಲೆ ಬಂದು ಸಾಕ್ಷಿ ಹೇಳಿ ನನಗೆ ಜೈಲಿಗೆ ಹಾಕಿಸ್ತಾ ಅಂತ ಆ ಜಿದ್ದಲ್ಲಿ ಇಡೀ ವಂಶನೇ ನಾಶ ಮಾಡ್ತಾ ಬಂತು. ಆದರೂ ಕೂಡ ಅವ್ನು ಗಿನ್ನಿಸ್ ರೆಕಾರ್ಡ್ ಮಾಡ್ಕೊಳಕ್ಕಾಗಲಿಲ್ಲ. ಅದನ್ನು ಸತ್ತಾಗಲೂ ಸೇಡಿರಬಾರ್ದು, ಬದುಕಿದ್ದಾಗಲೂ ಸೇಡು ಕೋಪ ಇರಬಾರ್ದು. ಅದೇ ಪವಿತ್ರಾತ್ಮ ಅಂತಾರೆ. ಓಂ ಪವಿತ್ರಾತ್ಮನೇ ನಮಃ, ಪರಿಶುದ್ಧಾಯ ನಮಃ, ಪವಿತ್ರಾತ್ಮನೇ ನಮಃ. ಪವಿತ್ರ ಅಂದ್ರೇನು? ಹುಟ್ಟಾಗ್ಲಿಂದ ಸಾಯೋವರೆಗೂ ಕೂಡ ನಾವು ಯಾರಿಗೂ ಕೆಟ್ಟದ್ದು ಬಯಸಿಲ್ಲ, ಕೆಟ್ಟದ್ದು ಮಾಡಲಿಲ್ಲ. ಅಂದರೆ ಅದಕ್ಕಿಂತ ಪವಿತ್ರವಾದಂಥ ಸಾಧನೆ ಮತ್ತೊಂದಿಲ್ಲ ಅಂಥೇಳಿ ಮಂಡುಕೋಪನಿಷತ್ತು ಹೇಳುತ್ತೆ. ಹಾಗೆ ನಾವು ಹಣದಾಸೆಗೋಸ್ಕರ, ಲಂಚಕ್ಕೋಸ್ಕರ ನೋಡಿ ಜಿದ್ದು ಕೋಪ ಹಸು ಏನೋದು ಮನುಷ್ಯನ ಯಾವ ಮಟ್ಟಿಗೆ ತೊಗೊಂಡೋಗುತ್ತೆ? ಜೈಲಿಗೆ ಹೋಗಿ ವಾಪಸ್ ಬರ್ಬೋದು. ಆಮೇಲೆ ಎಷ್ಟು ಕಷ್ಟ ಆಗುತ್ತೆ. ಉದಾಹರಣೆಗೆ ಆ ರೇಣುಕಾಸ್ವಾಮಿ ಚಿತ್ರದುರ್ಗದ ಹುಡುಗ ಸತ್ತು ಸಾಯಿಸಿಬಿಟ್ರು, ಅಷ್ಟು ಜನ ಸೇರಿಸ್ಕೊಂಡು ಅಂತ ಹೇಳ್ತಾರಲ್ಲ. ಒಂದು ಆತ್ಮ ಮೇಲೆ ಅಷ್ಟೊಂದು ಜನ ಅಟ್ಯಾಕ್ ಮಾಡಿದ್ದಾರೆ. ಆ ಆತ್ಮ ಇವತ್ತು ಅವರೆಲ್ರಿಗೂ ಪನಿಷ್ಮೆಂಟ್ ಕೊಡುತ್ತೆ ಖಂಡಿತ. ಕೋರ್ಟ್ ಕೊಡದೇ ಇರ್ಬೋದು, ಪೊಲೀಸರಿಂದ ಎಸ್ಕೇಪ್ ಆಗ್ಬೋದು, ಕೋರ್ಟಿಂದ ಎಸ್ಕೇಪ್ ಆಗ್ಬೋದು. ಮೇಲ್ಗಡೆ ಒಂದು ಕರ್ಮ ಇದೆಯಲ್ಲ, ಅದು ಯಾರನ್ನೂ ಬಿಡಲ್ಲ ಅದು. ಹೀಗಾಗಿ ನಾವು ಹೆಂಗೆ ಸಾಯಿಸೋದು? ನಮ್ಮ ಮಕ್ಕಳನ್ನ ಹಾಗೆ ಸಾಯಿಸಿಬಿಡುತ್ತೆ. ನಾನೊಬ್ಬನ ಸಾಯಿಸಿದೆ, ಹಿಂಸೆ ಕೊಟ್ಟು, ಭಾಳ ವಿಚಿತ್ರವಾಗಿ ಹಿಂಸೆ ಕೊಟ್ಟು ಸಾಯಿಸಿದ್ದೀನಿ ಅಂತಂದರೆ ನನ್ನ ಮಕ್ಕಳನ್ನು ಕೂಡ ಅದು 10ರಷ್ಟು ಹಿಂಸೆಯಿಂದ ಸಾಯಿಸುತ್ತೆ. ಏಕೆಂದರೆ ಇದು ಗಿವ್ ಆ್ಯಂಡ್ ಟೇಕ್ ಪಾಲಿಸಿ, ಲಾ ಆಫ್ ಅಟ್ರಾಕ್ಷನ್, ಕಲಿಯುಗ ಲಾ ಆಫ್ ಅಟ್ರಾಕ್ಷನ್. ಅದಕ್ಕೆ ನಾವು ಜೀವನದಲ್ಲಿ ಯಾರನ್ನೂ ನಾವು ದ್ವೇಷಿಸಬಾರ್ದು. ಯಾರೂ ಶಾಶ್ವತ ಇಲ್ಲ, ಯಾವುದೂ ಶಾಶ್ವತ ಇಲ್ಲ. ಇಡೀ ಬೆಟ್ಟ ಗುಡ್ಡಗಳೇ ಬಿದ್ದೋಗಿವೆ, ಜಮೀನುಗಳೇ ಪತ್ತೆ ಇಲ್ಲ, ಮನೆಗಳು ಪತ್ತೆ ಆಗ್ತಿಲ್ಲ, ಆ ರೀತಿ ಕೊಚ್ಕೊಂಡು ಹೋಗ್ಬಿಟ್ಟಿವೆ. ಈ ಥರದಲ್ಲಿದ್ದಾಗ ದ್ವೇಷ ಅಸೂಯೆ ತೀರಿಸ್ಕೊಂಡು ಸತ್ತ ಮೇಲೆ ಭೂತ ಪ್ರೇತಗಳಾಗಿ ನರಳೋ ಬದಲು ಬದುಕಿದ್ದಾಗಲೇ ಆನಂದವಾಗಿ ಸಾವನ್ನು ಅನುಭವಿಸೋಣ ಅನ್ನೋ ಒಂದು ವಿಶೇಷತೆಯನ್ನು ನಾವು ಸಂಕಲ್ಪ ಮಾಡಬೇಕು. ಈಗ ನಾನು ತೋರಿಸೋವಂಥ ಒಂದು ಚಕ್ರ ಆರಾಧನೆಯನ್ನು ಎಲ್ಲೂ ಗಮನ ಇಟ್ಟು ಕೇಳಬೇಕು. ಪೇಪರ್ ಪೆನ್ ತೊಗೊಂಡು ಬರ್ಕೊಳ್ಳಿ, ಇಲ್ಲ ಮೊಬೈಲಲ್ಲಿ ಫೋಟೋ ಕ್ಲಿಕ್ ಮಾಡ್ಕೊಳ್ಳಿ ಸ್ಕ್ರೀನ್ ನೋಡಿಕೊಂಡು. ಯಾರಿಗೀಗ ಭೂತ ಪ್ರೇತ ಬಾಧೆ, ಪಿಚಾಚಿಗಳಿಂದ ನರಳಾಟ, ರೋಗ ಬಾಧೆ ಮತ್ತು ಹುಷಾರು ತಪ್ತಾ ಇರ್ತಾರೆ, ಆಗಾಗ ದುಸ್ವಪ್ನ, ವಿಪರೀತವಾಗಿ ಕೆಟ್ಟ ಮಾತುಗಳು, ಕೆಟ್ಟ ಕನಸುಗಳು, ಬಾಯ್ದ ಕೆಟ್ಟ ವಾಸನೆ, ಮನೆಯೆಲ್ಲ ಕೆಟ್ಟ ಗಬ್ಬು ವಾಸನೆ ಮನೆಯಲ್ಲೆಲ್ಲ ಓಡಾಡ್ತಿರ್ತದೆ. ಈ ಥರ ದೋಷ ಇದ್ದಾಗ ಏನು ಮಾಡಬೇಕು ಅಂತಂದರೆ, ನೋಡಿ ನಾನು ಸ್ಕ್ರೀನ್ ಮೇಲೆ ತೋರಿಸ್ತಾ ಇದ್ದೀನಿ ನೋಡಿ, ಒಂದು ಚಕ್ರ, ಅದನ್ನು ಬರಿಬೇಕು. ಪೂರ್ವ, ಪಶ್ಚಿಮ, ಉತ್ತರ, ದಕ್ಷಿಣದ ಕಾರ್ನರ್ಗಳಲ್ಲಿ ಆಗ್ನೇಯದಲ್ಲಿ 2 ತ್ರಿಶೂಲ, ನೈಋತ್ಯದಲ್ಲಿ 2 ತ್ರಿಶೂಲ, ವಾಯುವ್ಯದಲ್ಲಿ 2 ತ್ರಿಶೂಲ, ಈಶಾನ್ಯದಲ್ಲಿ 2 ತ್ರಿಶೂಲ. ಈ ಥರ ಬರಿಬೇಕು ನೀಟಾಗಿ. ಆಮೇಲೆ ಪೂರ್ವ ದಿಕ್ಕದಲ್ಲಿ ಒಂದು ಬಾಳೆ ಎಲೆ ಮೇಲೆ ಅಕ್ಕಿ ಹಾಕಬೇಕು, ಒಂದು 200 ಗ್ರಾಮ್ ಅಕ್ಕಿ ಹಾಕ್ಬಿಟ್ಟು ಅದ್ಮೇಲೆ ಒಂದು ಕಳಶ ಇಡಬೇಕು. ಕಳಶದಲ್ಲಿ ನೀರು, ಗೋಮೂತ್ರ ಹಾಕಬೇಕು, 1 ಚಮಚ ಗೋಮೂತ್ರ, 3/4 ಚೊಂಬು ನೀರು, 1 ಚಮಚ ಗೋಮೂತ್ರ ಹಾಕಿ, ಅರ್ಶಿನ ಕುಂಕುಮ ಗಂಧ ಅಕ್ಷತೆ ಹಾಕ್ಬಿಟ್ಟು ಮಾವಿನ ಸೊಪ್ಪಿಟ್ಟು ಅದ ಮೇಲೆ ಒಂದು ಕಳಶ ತೆಂಗಿನಕಾಯಿ ಇಡಬೇಕು. ಇದಕ್ಕೆ ಐಂ ಅಂತ ಕರಿಬೇಕು, ಸರಸ್ವತೀ ದೇವಿ ಅಂತೇಳಿ. ಹಾಗೆ ದಕ್ಷಿಣದಲ್ಲಿ ಮ್ರೀಂ ಅಂತ ಬರಿಬೇಕು. ಬಾಳೆ ಎಲೆ ಮೇಲೆ ಅಕ್ಕಿ ಹಾಕಿ, ಕಳಶದಲ್ಲಿ 3/4 ಚೊಂಬು ನೀರು ತುಂಬಿ, ಅದಕ್ಕೆ ಗೋಮೂತ್ರ ಹಾಕಿ, ಅರ್ಶಿನ ಕುಂಕುಮ ಗಂಧ ಅಕ್ಷತೆ ಎಲ್ಲ ಹಾಕಿ, ಮಾವಿನ ಸೊಪ್ಪು ಹಾಕ್ಬಿಟ್ಟು 1 ತೆಂಗಿನಕಾಯಿ ಇಡಬೇಕು. ಐಂ ಮ್ರೀಂ ಅಂತ ಅಂದರೆ ಕಾಳಿ ಆಯಿತು. ಪಶ್ಚಿಮ ದಿಕ್ಕಿನಲ್ಲಿ ಶ್ರೀಮ್ ಅಂತ ಬರಿಬೇಕು. ಶ್ರೀಮಂತ ಅಲ್ಲಿ ಬರೆದು ಅದ್ರ ಮೇಲೆ ಬಾಳೆ ಎಲೆ ಹಾಕ್ಬಿಟ್ಟು ಅಕ್ಕಿ ಹಾಕಿ 3/4 ಚೊಂಬು ನೀರು ಇಟ್ಬಿಟ್ಟು ಅದಕ್ಕೆ 1 ಚಮಚ ಗೋಮೂತ್ರ ಹಾಕಿ, ಒಳ್ಳೆ ನದಿ ನೀರಿದ್ರೆ ನದಿ ನೀರು ಹಾಕ್ಬೋದು, ಭಾಳ ಒಳ್ಳೆಯದು. ಅರ್ಶಿನ ಕುಂಕುಮ ಗಂಧ ಅಕ್ಷತೆ ಎಲ್ಲ ಹಾಕಿ, ಮಾವಿನ ಸೊಪ್ಪು ಇಟ್ಬಿಟ್ಟು 1 ತೆಂಗಿನಕಾಯಿ ಇಡಬೇಕು. ಆಮೇಲೆ ಉತ್ತರ ದಿಕ್ಕಿಗೆ ಕ್ಲೀಮ್ ಅಂತೇಳಿ, ಕ್ಲೀಮ್ ಅಂತ ಬರೆದು
ಅದು ಕೂಡ ಬಾಳೆ ಎಲೆ ಮೇಲೆ ಒಂದು 200 ಗ್ರಾಮ್ ಅಕ್ಕಿ ಹಾಕಿ ಒಂದು ಚೊಂಬಲ್ಲಿ 3/4 ಚೊಂಬು ನೀರಿಟ್ಟು ಅದಕ್ಕೆ ಒಂದು ಚಮಚ ಗೋಮೂತ್ರ, ಅಷ್ಟ, ಕುಂಕುಮ, ಗಂಧ, ಅಕ್ಷತೆ, ಹೂವೆಲ್ಲ ಹಾಕಿ ಮಾವಿನ ಸೊಪ್ಪು ಹಾಕಿಬಿಟ್ಟು ತೆಂಗಿನಕಾಯಿ ಇಡಬೇಕು. ಸೊ ಪೂರ್ವ, ಪಶ್ಚಿಮ, ದಕ್ಷಿಣ, ಉತ್ತರದ 4 ಕಳಶ ಆಯಿತು. ಮಧ್ಯದಲ್ಲಿ ನೋಡಿ ಸಮ್ ಅಂತ ಬರೆದಿದ್ದೀನಿ. ಆ ಮಧ್ಯದ ಸಮ್ಮಲ್ಲಿ ಒಂದು ಬಾಳೆ ಎಲೆ ಮೇಲೆ ಅಕ್ಕಿ ಹಾಕ್ಬಿಟ್ಟು ಒಂದು ಚೊಂಬಲ್ಲಿ 3/4 ಚೊಂಬು ನೀರು ಹಾಕ್ಬಿಟ್ಟು ಅದಕ್ಕೆ ಗೋಮೂತ್ರ ಹಾಕಿ ಅರ್ಶಿನ, ಕುಂಕುಮ, ಗಂಧ, ಅಕ್ಷತೆ ಎಲ್ಲ ಹಾಕ್ಬಿಟ್ಟು ಮಾವಿನ ಸೊಪ್ಪಿಟ್ಟು ಅದಕ್ಕೆ ತೆಂಗಿನಕಾಯಿ ಇಡಬೇಕು. ಆಮೇಲೆ ಒಂದು ದಾರದಿಂದ 4 ಕಳಶಗಳನ್ನು ಸುತ್ತಬೇಕು. ಹಿಂಗೆ ಸುತ್ತಬೇಕು, ಒಂದಕ್ಕೊಂದು ಕನೆಕ್ಷನ್ ಕೊಡಬೇಕು. ಕೊಟ್ಬಿಟ್ಟು ಮಧ್ಯದ ಕಳಶಕ್ಕೆ ಕನೆಕ್ಷನ್ ಕೊಡಬೇಕು. ಈಗ ಅದಕ್ಕೆ ಗೆಜ್ಜೆ ವಸ್ತ್ರಗಳನ್ನು ಹಾಕಬೇಕು. ಗೆಜ್ಜೆ ವಸ್ತ್ರಗಳ ಅಥವಾ ಬ್ಲೌಸ್ ಪೀಸ್ ಇದ್ರೆ ಹಾಕ್ಬೋದು. 4 ಕಳಶ ಮತ್ತು ಮಧ್ಯದಲ್ಲಿರೋದಕ್ಕೆ, ಆ ಮಧ್ಯದಲ್ಲಿರೋ ಕಳಶಕ್ಕೆ ಚಂಡಿಕಾದೇವಿ ಅಂತ ಕರಿಬೇಕು. ಏನಂತ ಹೇಳ್ಬೇಕು ಹೇಳಿ? ಚಂಡಿಕಾದೇವಿ ಅಂತ. ಐಂ ಪೂರ್ವ, ಮ್ರೀಂ ದಕ್ಷಿಣ, ಶ್ರೀಂ ಪಶ್ಚಿಮ, ಕ್ಲೀಂ ಉತ್ತರ. ಇದು ಮಧ್ಯದಲ್ಲಿ ಸಮ್ಮನ ಮಧ್ಯದಲ್ಲಿ 3 ಸಮ್ ಬರ್ದಿದ್ದೀವಿ. ಆ ಮಧ್ಯದ ಸಮ್ಮಲ್ಲಿ ಒಂದು ಕಳಶ ಇಟ್ಟಿವಿ, ಅದು ಚಂಡಿಕಾದೇವಿ ಅಂತ. ಮಹಾಕಾಳಿ, ಮಹಾಲಕ್ಷ್ಮಿ, ಮಹಾಸರಸ್ವತಿ ಈ 3 ಐಕ್ಯ ಆಗುವಂಥ ಸಂಗಮ ಕಳಶ ಚಂಡಿಕಾದೇವಿ ಅಂತೇಳಿ. ಇನ್ನೊಮ್ಮೆ ಹೇಳ್ತೀನಿ, ಹರ್ಷದ ದಾರನ 4 ಕಳಶಕ್ಕೂ ಕನೆಕ್ಷನ್ ಕೊಡಬೇಕು. ಕೊಟ್ಬಿಟ್ಟು ಮಧ್ಯದ ಕನೆಕ್ಷನ್ ತಂದು ಬಿಟ್ಬೇಕು. ಅದನ್ನು ಆ 4 ಕಳಶದ ವೈಬ್ರೇಷನ್ ಮಧ್ಯದ ಕಳಶಕ್ಕೆ ಹೋಗಿ ಬೀಳಬೇಕು. ಆ ತ್ರಿಶೂಲಗಳು ಏಕೆಂದರೆ ಸಂಹಾರ ಮಾಡಲಿಕ್ಕೆ ಅಂತೇಳಿ. ನೆಗೆಟಿವ್ ಎನರ್ಜಿ, ಸಾಲ ಬಾಧೆದು, ದುಷ್ಟಶಕ್ತಿಗಳು, ಭೂತ ಪ್ರೇತ ಬಾಧೆಗಳು ಎಲ್ಲ ದಿಕ್ಕಿನಿಂದ ಬರುವಂಥ ನೆಗೆಟಿವ್ ಎನರ್ಜಿನ ಕಂಟ್ರೋಲ್ ಮಾಡುತ್ತೆ ಅಂತೇಳಿ. ಇದನ್ನ ಎಲ್ಲಿ ಬರಿಬೇಕು? ಪ್ರತಿ ಹುಣ್ಣಿಮೆ ಅಮಾವಾಸ್ಯೆ ಮನೆ ಮಧ್ಯಭಾಗದಲ್ಲಿ ಬರಿಬೇಕು. ಮನೆ ಮಧ್ಯದಲ್ಲಿ ಬರಿಬೇಕು. ಇದನ್ನು ಹುಣ್ಣಿಮೆ ಅಮಾವಾಸ್ಯೆಯಲ್ಲಿ ಮಾಡಬೇಕಿದು. ಹುಣ್ಣಿಮೆ ಅಮಾವಾಸ್ಯೆ ದಿವಸ ಸಂಧ್ಯಾಕಾಲದಲ್ಲಿ ಮಾಡಬೇಕು. ಮಾಡಿಬಿಟ್ಟು ಎಲ್ಲ ಕಳಶ ಮುಂದೆ 2 ದೀಪ ಹಚ್ಚಬೇಕು. 2 ದೀಪ ಹಚ್ಬಿಟ್ಟು ಯಥಾಶಕ್ತಿ ನಿಮ್ಗೆ ಹೆಂಗೆ ಬರುತ್ತೋ ಹಾಗೆ ಪೂಜೆ ಮಾಡಬೇಕು. ಎಲ್ಲ ಕಳಶಕ್ಕೂ ಪೂರ್ವದಲ್ಲಿ ಓಂ ಸರಸ್ವತೈ ನಮಃ, ಓಂ ಸರಸ್ವತೈ ನಮಃ, ಓಂ ಸರಸ್ವತೈ ನಮಃ, ಓಂ ವಿದ್ಯಾವಂತ ಭೂತ ಪ್ರೇತ ಬಾಧೆಗಳು, ಎಜುಕೇಷನ್ ಇರುವಂಥ ಭೂತ ಪ್ರೇತಗಳ ಬಾಧೆಯಿಂದ ಬರುವಂಥ ಸೋಂಕನ್ನು ಆ ಕಳಶ ಹೇಳ್ಕೊಳ್ಳುತ್ತೆ. ಓಂ ಸರಸ್ವತೈ ನಮಃ, ಓಂ ಸರಸ್ವತೈ ನಮಃ, ಓಂ ಸರಸ್ವತೈ ನಮಃ ಅಂತೇಳಿ. ಆಮೇಲೆ ಇಲ್ಲಿ ಬ್ರೀಂ ಓಂ ಮಹಾಕಾಳಿಯೇ ನಮಃ, ಓಂ ಮಹಾಕಾಳಿಯೇ ನಮಃ ಅಂತ ಹೂವು, ಅಲ್ಲಿ ಅರ್ಶಿನ, ಅಕ್ಷತೆ, ಕುಂಕುಮ ಯಾವುದಲ್ಲೂ ಸುಲಭ ಅನಿಸುತ್ತೋ ಅದರಲ್ಲಿ ನೀವು 108 ಸಲ ಅರ್ಚನೆ ಮಾಡಬೇಕು. ಆಮೇಲೆ ಶ್ರೀ ಓಂ ಮಹಾಲಕ್ಷ್ಮಿಯೇ ನಮಃ, ಓಂ ಮಹಾಲಕ್ಷ್ಮಿಯೇ ನಮಃ. ಶ್ರೀಮಂತ ಬರೆದಿರೋದಲ್ಲ ಲಕ್ಷ್ಮಿ. ಓಂ ಮಹಾಲಕ್ಷ್ಮಿಯೇ ನಮಃ, ಮಹಾಲಕ್ಷ್ಮಿಯೇ ನಮಃ, ಓಂ ಮಹಾಲಕ್ಷ್ಮಿ ಅಂತ ಅರ್ಶಿನ ಅಥವಾ ಕುಂಕುಮ ಅಥವಾ ಅಕ್ಷತೆ ಅಥವಾ ಯಾವುದಾದ್ರು ಹೂನಲ್ಲಿ 108 ಸಲ ಅರ್ಚನೆ ಮಾಡಿ. ಇಲ್ಲಿ ಕ್ಲೀಂ ಓಂ ದುರ್ಗಾಯೈ ನಮಃ, ಓಂ ದುರ್ಗಾಯೈ ನಮಃ, ಓಂ ದುರ್ಗಾಯೈ ನಮಃ ಅಂತ ಉತ್ತರದಲ್ಲಿ ಬರೆದಿದೆ. ಓಂ ದುರ್ಗಾಯೈ ನಮಃ ಅಂತ ಅದಕ್ಕೆ ಅರ್ಶನೋ, ಕುಂಕುಮನೋ, ಅಕ್ಷತೆಲೋ, ಹೂವಲ್ಲೋ ಯಾವ ಸಿಗುತ್ತೋ ಭಕ್ತಿಪೂರ್ವಕವಾಗಿ ಮಾಡಿ. ಎಲ್ಲ ಆದಮೇಲೆ ಮಧ್ಯ ಜಾಗದಲ್ಲಿ ಕನೆಕ್ಷನ್ ತೊಗೊಂಬಂದಿದ್ದೀವಿ ನೋಡಿ 4. ಆ ಕನೆಕ್ಷನ್ ತೊಗೊಂಬಂದಿರೋ ಕಳಶಕ್ಕೆ ಇದು ಕುಂಕುಮ ತಗೊಳ್ಳಿ. ಓಂ ಐಂ ಬ್ರೀಂ ಶ್ರೀಂ ಕ್ಲೀಂ ಚಂಡಿಕಾಯೈ ನಮಃ. 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 ಓಂ ಐಂ ಬ್ರೀಂ ಶ್ರೀಂ ಕ್ಲೀಂ ಚಂಡಿಕಾಯೈ ನಮಃ ಅಂತ ಮಧ್ಯದ ಕಳಶಕ್ಕೆ ಚಂಡಿಕಾದೇವಿ ಅಂತ ಹೇಳಿ ಅದಕ್ಕೆ 108 ಸಲ ಅಥವಾ 1008 ಸಲ ಪೂಜೆ ಅರ್ಚನೆ ಮಾಡಬೇಕು. ಮಾಡಾದ್ಮೇಲೆ ಧೂಪ ಊದುಬತ್ತಿ ಆಮೇಲೆ ಆರತಿ ಮಾಡಿ ಎಲ್ಲರಿಗೂ ಕೂಡ ಒಂದೊಂದು ಕಳಶಕ್ಕೂ ಸಪ್ರೇಟು ಯಾವುದೋ ಒಂದು ನೈವೇದ್ಯ ಮಾಡಬೇಕು. ಏನು ಮಾಡಬೇಕು? ಮೊಸರನ್ನ ಇಲ್ಲ ಪುಳಿಯೋಗರೆ, ಮೊಸರನ್ನ ಇಲ್ಲ ಪೊಂಗಲು, ಇಲ್ಲ ಮೊಸರನ್ನ ಚಿತ್ರಾನ್ನ, ಒಂದು ಖಾರ ಒಂದು ಸಪ್ಪೆ, ಒಂದು ಖಾರ ಒಂದು ಸಪ್ಪೆ, ಹೀಗೆ ಒಂದು ಸ್ವೀಟು ಯಾವುದಾದ್ರು ನೀವೇ ಮನೇಲಿ ಮಾಡಿರಬೇಕು, ಹೊರಗಡೆಯಿಂದ ತಂದುಬೇಡಿ. ಮಾಡಿ 5 ತಟ್ಟೆಲ್ಲೂ ಸಪ್ರೇಟಾಗಿ ಸ್ವಲ್ಪ ಇಟ್ಟು ನೈವೇದ್ಯ ಮಾಡಿ, ಪುನಃ ಧೂಪ ಮಾಡಿ, ಪುನಃ ಆರತಿ ಮಾಡಿ, ಆಮೇಲೆ ವೀಳ್ಯದೆಲೆ, ಅಡಿಕೆ, ಹಣ್ಣು, ಯಥಾಶಕ್ತಿ ತೆಂಗಿನಕಾಯಿ, ಬಾಳೆಹಣ್ಣು ಅಥವಾ ಯಾವ್ದಾದ್ರು ಒಂದು ಹಣ್ಣು, 5 ಹಣ್ಣನ್ನು 5 ಕಳಶಕ್ಕೆ ಇಟ್ಟು ನೈವೇದ್ಯ ಮಾಡಿಬಿಟ್ಟು ಮತ್ತೆ ನೀವು ಆರತಿ ಮಾಡಿಬಿಟ್ಟು ಮನೆ ಮಂದಿಯೆಲ್ಲ ಆ ಚಕ್ರಕ್ಕೆ ಪ್ರದಕ್ಷಿಣೆ ಮಾಡಬೇಕು. ಓಂ ಐಂ ಬ್ರೀಂ
ಶ್ರೀಂ ಕ್ಲೀಂ ಚಂಡಿಕಾಯೈ ನಮಃ. ಓಂ ಹೈಂ ಬ್ರೀಂ ಶ್ರೀಂ ಕ್ಲೀಂ ಚಂಡಿಕಾಯೈ ನಮಃ. ಓಂ ಹೈಂ ಬ್ರೀಂ ಶ್ರೀಂ ಕ್ಲೀಂ ಚಂಡಿಕಾಯೈ ನಮಃ ಅಂತ ಹೇಳಿ ಪ್ರದಕ್ಷಿಣೆ ಮಾಡಿ ಎಷ್ಟು ಸಾಧ್ಯವೋ ಅಷ್ಟು ಪ್ರದಕ್ಷಿಣೆ ಮಾಡಿ. ಹೆಚ್ಚೆಚ್ಚಿಗೆ ಪ್ರದಕ್ಷಿಣೆ ಮಾಡಿದಷ್ಟು ಒಳ್ಳೆಯದು. ಇದು ಹುಣ್ಣಿಮೆ ಅಮಾವಾಸ್ಯೆಯಲ್ಲಿ ಮಾತ್ರ ಮಾಡಬೇಕು, ಬೇರೆ ದಿನ ಮಾಡೋಂಗಿಲ್ಲ. ಸಂಧ್ಯಾ ಕಾಲದಲ್ಲಿ ಮಾಡಬೇಕು, ಸಾಯಂಕಾಲ ಹೊತ್ತಿದ್ದು ಮಾಡಿದ್ರೆ ಭಾಳ ಒಳ್ಳೆಯದು. ಇದೆಲ್ಲ ಮಾಡಾಯಿತು. ನಿಮಗೆ ನಾ ಇದಕ್ಕೆ ಪುರೋಹಿತಕರ ಅವಶ್ಯಕತೆ ಇಲ್ಲ, ನಿಮ್ಮ ಭಕ್ತಿ ಇಂಪಾರ್ಟೆಂಟ್ ಇಲ್ಲಿ. ಬಟ್ ಎಲ್ಲ ಪೂಜೆನೂ ನೀವು ಹೇಗೆ ಮಾಡ್ತೀರೋ ಅದೇ ಥರ ಮಾಡ್ತಾ ಬನ್ನಿ. ಮಾಡಾದ್ಮೇಲೆ ಇದನ್ನು ಯಾವ ರೀತಿ ವಿಸರ್ಜನೆ ಮಾಡಬೇಕು. ಈಗ ಪೂಜೆ ಮಾಡಾಯಿತು, ನೈವೇದ್ಯ ಮಾಡಾಯಿತು, ಆರತಿ ಮಾಡಾಯಿತು. 5 ನಿಂಬೆಹಣ್ಣು ತೊಗೋಬೇಕು. 5 ನಿಂಬೆಹಣ್ಣು ಕೂಡ ಒಂದೊಂದು ಕಳಶದ ಮುಂದೆ ಅದನ್ನು ಕಟ್ ಮಾಡಿಬಿಟ್ಟು ಇಡಬೇಕು. ಪೂರ್ವದಲ್ಲಿ ಒಂದು ನಿಂಬೆಹಣ್ಣು ಕಟ್ ಮಾಡಿ, ದಕ್ಷಿಣ, ಪಶ್ಚಿಮ, ಉತ್ತರದಲ್ಲಿ, ಮಧ್ಯಭಾಗದ ಚಂಡಿಕಾದೇವಿಗೂ ನಿಂಬೆಹಣ್ಣು ಕಟ್ ಮಾಡಿ ಇಡಬೇಕು. ಇದು ಬಲಿ ಕೊಟ್ಟಂಗೆ ಅಂತ ಅರ್ಥ. ನೆಕ್ಸ್ಟ್ ಡೇ ಬೆಳಿಗ್ಗೆ ನಿಧಾನಕ್ಕೆ ಮತ್ತೆ ಆರತಿ ಮಾಡಿಬಿಟ್ಟು ಕಳಶ ತೆಗೆದು ತೆಂಗಿನಕಾಯಿ ಎಲ್ಲ ತೆಗೆದುಬಿಟ್ಟು ಎಲ್ಲ ನೀನು ಬಕೆಟ್ಗೆ ಹಾಕಬೇಕು. 5 ಕಳಶದ ನೀರು ಬಕೆಟ್ಗೆ ಹಾಕಬೇಕು. 5 ಕಳಶದ ನೀರು ಬಕೆಟ್ಗೆ ಹಾಕ್ಬಿಟ್ಟು ಯಾರಿಗೆ ಈ ಭೂತ ಪ್ರೇತ ರೋಗ ಬಾಧೆ ನಲ್ತಿರ್ತಾರಲ್ಲ, ಗಾಳಿ ಸೋಂಕು ಎಲ್ಲ ಅಂಥವ್ರಿಗೆ ಆ ನೀರಲ್ಲಿ ಸ್ನಾನ ಮಾಡಿಸ್ಬೇಕು. ನಿಂಬೆಹಣ್ಣು ರಸನ ಹಿಂಡಬೇಕು ನೀರಿಗೆ. ಅರ್ಧ ನಿಂಬೆ ರಸನ ತಲೆಗೆ ಹಚ್ಚಬೇಕು. ತಲೆಗೆ ಹಚ್ಬಿಟ್ಟು ಆಮೇಲೆ ಸ್ನಾನ ಮಾಡಿಸ್ಬೇಕು. ಉಳಿದಿದ್ದೆಲ್ಲ ನಿಂಬೆಹಣ್ಣೆ ನೀರಿಗೆ ಹಿಂಡಿ ಯಾರ್ಯಾರಿದ್ರು ಅವರೆಲ್ಲರೂ ತಲೆಗೆ, ಮನೇಲಿ ಎಷ್ಟು ಜನ ಇರೋ ಅಷ್ಟೆಲ್ಲೂ ತಲೆಗೆ ನಿಂಬೆಹಣ್ಣು ರಸ ಹಚ್ಕೊಂಡು ಆಮೇಲೆ ಸ್ನಾನ ಮಾಡಬೇಕು. ಒಂದು ಅರ್ಧ ಗಂಟೆ ಬಿಟ್ಟು ಸ್ನಾನ ಮಾಡಬೇಕು. ಇದೊಂದು ವಿಶೇಷವಾದಂಥ ತಂತ್ರ ಪ್ರಯೋಗ. ಇಲ್ಲಿ ತಂತ್ರ ಏನು, ಜಂಬೂರ ಫಲ ಬಲಿ ಕೊಡಬೇಕು. ಅಂದರೆ ನಿಂಬೆಹಣ್ಣನ್ನು ಕಟ್ ಮಾಡಿಡಬೇಕು ನೀವು ಪ್ರದಕ್ಷಿಣೆ ಮಾಡೋಕ್ಕೆ ಮುಂಚೆನೇ, ಅಥವಾ ಪ್ರದಕ್ಷಿಣೆ ಆದಮೇಲೆ ಕೂಡ ಕಟ್ ಮಾಡಿ ಇಡ್ಬೋದು, ತಪ್ಪೇನಿಲ್ಲ. ಮರ್ತುಬಿಟ್ರೆ ಬೈ ಚಾನ್ಸ್. ನಾಳೆ ಬೆಳಗ್ಗೆ ಎನರ್ಜಿನ ನೀವು ಶರೀರಕ್ಕೆ, ತಲೆಗೆ ನಿಂಬೆಹಣ್ಣು ಹಚ್ಕೊಳ್ಳೋದ್ರಿಂದ ಮನಃಶಾಂತಿ ಆಗುತ್ತೆ. ಆ ನೀರು ಮೈಗೆ ಸ್ನಾನ ಮಾಡೋದ್ರಿಂದ ರೋಗ ಬಾಧೆ ಎದುರ್ಕೊಳ್ಳೋದು, ಹೊಟ್ಟೆ ಹೊತ್ಕೊಳ್ಳೋದು, ನಾನು ಏನೇನು ಸಿಂಪ್ಟಮ್ಸ್ ಹೇಳಿದ್ನೋ ಅದೆಲ್ಲ ನಿವಾರಣೆ ಆಗ್ತಾ ಬರುತ್ತೆ. ಎಲ್ಲಿವರೆಗೂ ಮಾಡಬೇಕಿದು, ನಿಮ್ಗೆ ಒಳ್ಳೇದಾಗೋ ತನಕ ಮಾಡಬೇಕು. ಇದು ಭಾಳ ವಿಶೇಷ. ಎರಡನೇದು, ಈ ತೆಂಗಿನಕಾಯಿನ ನೀವು ಪ್ರಸಾದ ರೂಪವಾಗಿ ಸೇವಿಸ್ಬೋದು, ಸಾಂಬಾರಿಗೆ, ಸ್ವೀಟ್ಗೆ ಯೂಸ್ ಮಾಡ್ಬೋದು. ಆ ಮಾವಿನ ಸೊಪ್ಪನ್ನ ನಿಮ್ಮನೆ ಮೇನ್ ಡೋರ್ ಹೊಸ್ಲಿಕ್ಕೆ ಕಟ್ಟಬೇಕು. ಅದನ್ನು ಮಾವಿನ ಸೊಪ್ಪು ಅರ್ಚನೆ ಮಾಡಿರೋ ಹೂವೆಲ್ಲ ಮನೆ ಮಂದಿ ಎಲ್ಲ ಸ್ವೀಕರಿಸಬೇಕು. ಕುಂಕುಮದಲ್ಲಿ ಅರ್ಚನೆ ಮಾಡಿದ್ರೆ ದಿನನಿತ್ಯ ಕುಂಕುಮ ಇಟ್ಕೋಬೇಕು. ಯಾಕೆ ನೀವೇ ಮಾಡಿದ್ದದು, ಮಂತ್ರ ಎಲ್ಲ ಕರೆಕ್ಟಾಗಿ ಹೇಳ್ಕೊಂಡು ಮಾಡಬೇಕು. ಎರಡನೇದು, ಅಕ್ಕಿಯನ್ನು ಅದರಲ್ಲಿ ಅನ್ನ ಮಾಡಿಬಿಟ್ಟು ಪಶು ಪಕ್ಷಿಗಳಿಗೆ ಊಟ ಹಾಕಬೇಕು. ಆ ಅಕ್ಕಿ ಕಳಶದಲ್ಲಿ ಇಟ್ಟಿದ್ರಲ್ಲ ಆ ಅಕ್ಕಿಯನ್ನು ಅಡುಗೆ ಮಾಡಿ ಅನ್ನ ಮಾಡಿ ಹಸುಗಳಿಗೆ, ಪಕ್ಷಿಗಳಿಗೆ, ಪ್ರಾಣಿಗಳಿಗೆ ತಿನ್ನಕ್ಕಿಡಬೇಕು. ಮನೆ ಮೇಲೆ ಇಟ್ಟಕ್ಕಾಗೆ ತಿನ್ನುತ್ತೆ, ರಸ್ತೆಲಿಟ್ಟರೆ ಹಸು ತಿನ್ನುತ್ತೆ, ಬೀದಿಲಿ ಎಲ್ಲರೂ ಒಂದು ಜಾಗದಲ್ಲಿ ಶುದ್ಧವಾದ ಜಾಗದಲ್ಲಿ ಅನ್ನ ಇಟ್ಟರೆ ನಾಯಿಗಳು ಬಂದು ತಿನ್ಕೊಂಡು ಹೋಗುತ್ತೆ. ಹೀಗೆ ಅದಕ್ಕೂ ಕೂಡ ಒಂದು ರೀತಿಯಲ್ಲಿ ಮೋಕ್ಷ ಪ್ರಾಪ್ತಿ ಆಗ್ತದೆ, ಪ್ರಾಣಿಗಳಿಗೂ ಕೂಡ ಪ್ರಸಾದ. ಈ ಕಳಶ ಆರಾಧನೆ ಭೂತ ಪ್ರೇತ, ಕ್ಷುದ್ರಗ್ರಹ, ದುಷ್ಟಗ್ರಹಗಳು ಈ ಥರ ಬಾಧೆ ನಲ್ತಿರೋವಂಥವ್ರಿಗೆ ಔಷಧಿಯಲ್ಲಿ ಗುಣ ಆಗೋಕ್ಕೆ ಸಾಧ್ಯ ಇಲ್ಲ. ನನ್ನ 45 ವರ್ಷದ ಅನುಭವದ ಮಾತು. ಆದ್ದರಿಂದ ಇದಕ್ಕೆ ವಿಶೇಷ ಪರಿಹಾರ ಅಂದರೆ ಇದೊಂದೇ. ಇದರಲ್ಲೂ ಹೋಗಲಿಲ್ಲ ಅಂದರೆ ಇನ್ನೂ ಅಡ್ವಾನ್ಸ್ಡ್ ಕೆಲವು ಪ್ರಯೋಗಗಳಿವೆ, ಅದನ್ನು ಮಾಡಿ ಅದನ್ನು ನಿವಾರಣೆ ಮಾಡ್ಬೋದು. ಇದಿಷ್ಟನ್ನ ನೀವು ಮಾಡಿದ್ದೇ ಆದರೆ ಆಗಾಗ ಮಾಡ್ತಾಯಿದ್ರೆ ನಮ್ಗೆ ಗೊತ್ತಿಲ್ಲ ಯಾವಾಗ ಬಂದು ಇವತ್ತು ಚೆನ್ನಾಗಿದ್ವಿ, ನೆಕ್ಸ್ಟ್ ವೀಕ್ ಏನೋ ಎಫೆಕ್ಟ್ ಏನೋ ಬಂದು ಸೇರ್ಕೊಂಡ್ಬಿಟ್ಟಿರ್ತದೆ. ಇವಾಗ ಚೆನ್ನಾಗಿದೆ, 3 ತಿಂಗಳಾದಮೇಲೆ ಇನ್ನೇನೋ ಒಂದು ದೊಡ್ಡ ಸಮಸ್ಯೆ ಬರುತ್ತೆ. ಅದು ವರ್ಷಕ್ಕೊಂದ್ಸಲನಾದರೂ ಈ ಥರದ್ದು, ಅದರಲ್ಲೂ ಭೀಮ್ ಅಮಾವಾಸ್ಯೆ ದಿವಸ ಈ ಥರದ್ದೆಲ್ಲ ಮಾಡ್ತಾಯಿದ್ರೆ ಭಾಳ ಒಳ್ಳೆಯದು ಅಂತ ನನ್ನ ಒಂದು ಅಭಿಪ್ರಾಯ. ಸುಮ್ಮನೆ ಹಾಸ್ಪಿಟ್ಲಿಗೆ ಲಕ್ಷಾಂತರ ರೂಪಾಯಿ ಖರ್ಚು ಮಾಡಿ ಮೆಡಿಕಲ್ ರಿಪೋರ್ಟ್ ಅಂತೆ, ಔಷಧಿಗೆ ಅಂತೆ ಸಿಕ್ಕಾಪಟ್ಟೆ ದುಡ್ಡು ಇನ್ವೆಸ್ಟ್ ಮಾಡ್ತೀವಿ ನಾವು. ಆಸ್ಪತ್ರೆ ಅಂದರೆ ಇದು ಕೇವಲ ಒಂದು 1,000 ರೂಪಾಯಿ ಒಳಗೆ ಮುಗ್ದೋಗುತ್ತೀವಲ್ಲ. ಒಂದು 5 ಕಾಯಿ ಬೇಕು, ಅಕ್ಕಿ ಬೇಕು, ಹೂವು ಎಲ್ಲ ಬೇಕು, ಬೇರೆ ಏನು ಖರ್ಚಿಲ್ಲ. ನಿಮ್ಗೆ ಇಷ್ಟೊತ್ತು ತುಂಬ ಪ್ರೀತಿಯಿಂದ ಮನಸ್ಫೂರ್ತಿವರೆಗೂ ಪೂಜೆ ಮಾಡ್ತಾ ಕೂತ್ಕೊಂಡು ನೀವು ಕಳಶ ಮುಂದೆ ಎಲ್ಲ ಕಷ್ಟ ಸುಖಗಳು ಹೇಳ್ಕೊಂಡಿದ್ದೆ ಆದರೆ
ಎಲ್ಲ ದೋಷಗಳು ನಿವಾರಣೆ ಆಗುತ್ತೆ ಅಂತ ನನ್ನ ಅಭಿಪ್ರಾಯ. ಇದೇ ಕಳಶ ಚುಂಬನ ಮತ್ತೆ ನೆಕ್ಸ್ಟ್ ಹುಣ್ಣಿಮೆಗೆ ಅಮಾವಾಸ್ಯೆಗೆ ಯೂಸ್ ಮಾಡ್ಬೋದು, ಅಕ್ಕಿ ಯೂಸ್ ಮಾಡೋಂಗಿಲ್ಲ. ಅದರಿಂದ ಗೋಮೂತ್ರ ಇದಕ್ಕೆ ಹುಡ್ಕೊಂಬರ್ಬೇಕು ನೀವು. ಗೋಮೂತ್ರ ಬೇಕು ಇದಕ್ಕೆ. ಫ್ರೆಶ್ ಗೋಮೂತ್ರ ತೊಗೊಂಬರ್ಬೇಕು. ಒಂದೊಂದು ಚಮಚ 5 ಕಳಶಕ್ಕೂ ಗೋಮೂತ್ರ ಹಾಕಬೇಕು. ಬ್ಲೌಸ್ ಪೀಸ್ ಹಾಕಿದ್ರೂ ಒಳ್ಳೆಯದು, ವಸ್ತ್ರ ಇಲ್ಲಾಂದರೆ ಗೆಜ್ಜೆ ವಸ್ತ್ರ ಹಾಕಿದ್ರೂ ಆಗುತ್ತೆ. ನಿಮ್ಮ ಒಂದು ದುಡ್ಡಿನ ಸ್ಥಿತಿ ನೋಡ್ಕೊಂಡು ನೀವು ಪೂಜೆ ಮಾಡ್ಬೋದು. ದುಡ್ಡಿತ್ತಾ ಒಂದು ಬ್ಲೌಸ್ ಪೀಸ್ ತಂದಿಡಿ, ಇಲ್ವಾ ಒಂದು ಗೆಜ್ಜೆ ವಸ್ತ್ರ ಸಿಗುತ್ತೆ ಅಂಗಡೀಲಿ, ಗ್ರಂಥಿಗೆ ಅಂಗಡೀಲಿ. 5 ಗೆಜ್ಜೆ ವಸ್ತ್ರ 5 ಕಳಶಕ್ಕೆ ಒಂದೊಂದು ಹಾಕ್ಬಿಟ್ಟ ಅಂತ ಅಂದರೆ ಅದೇ ದೇವರಿಗೆ ವಸ್ತ್ರ ಸಮರ್ಪಣೆ. ಇಲ್ಲಿ ಭಕ್ತಿ ಇಂಪಾರ್ಟೆಂಟು, ಆಡಂಬರ ಇಂಪಾರ್ಟೆಂಟ್ ಅಲ್ಲ. ಇಲ್ಲಿ ಶೋ ಇಂಪಾರ್ಟೆಂಟ್ ಅಲ್ಲ, ಭಕ್ತಿ ಶ್ರದ್ಧೆ ಇಂಪಾರ್ಟೆಂಟು. ಇದನ್ನು ಮಾಡ್ತಾ ಬಂದು ನೋಡಿ, ಯಾರ್ಯಾರು ನಾ ಹೇಳಿದಂಥ ಸಮಸ್ಯೆಗಳಿದೆಯೋ ಅದೆಲ್ಲ ಭಾಳ ವಿಶೇಷವಾಗಿ ನಿವಾರಣೆ ಆಗುತ್ತೆ. ಇನ್ನೂ ವಿಶೇಷನೇ ನದಿ ದಡದಲ್ಲಿ ಮಾಡಿದ್ರೆ ಇನ್ನೂ ಭಾಳ ಒಳ್ಳೆಯದಿದು. ನದಿ ದಡದಲ್ಲೇ ಮಾಡಿ ಅಲ್ಲೇ ಸ್ನಾನ ಮಾಡಿಸ್ಬಿಟ್ಟ ಅಂತಂದರೆ ಭಾಳ ಒಳ್ಳೆಯದು. ನದಿ, ಸಮುದ್ರ, ಪುಷ್ಕರಣಿ, ಕೊಳ, ಸರೋವರ, ಕೆರೆ ಈ ಥರ ಜಾಗದಲ್ಲಿ ವೈಬ್ರೇಷನ್ ಜಾಸ್ತಿ ಇರ್ತದೆ. ಆಗ ನಮ್ಮಿಂದ ಎಳ್ಕೊಂಡು ಹೋಗುವಂಥ ಶಕ್ತಿ ಜಾಸ್ತಿ ಇರ್ತದೆ. ಅದು ಮಾಡೋದು ಒಳ್ಳೆಯದು. ಮನೆಗಿಂತ ಮನೇಲೂ ಮಾಡೋದಿದ್ದರೆ ನೀವು ಇದನ್ನು ತುಳಸಿ ಕಟ್ಟೆ ಹತ್ರ ಮಾಡ್ಬೋದು. ತುಳಸಿ ಕಟ್ಟೆನ ತಂದು ಕಳಶ ಹತ್ರ ಇಟ್ಟು ಪೂಜೆ ಮಾಡೋದು ಭಾಳ ಒಳ್ಳೆಯದು. ಇನ್ನೂ ಭಾಳ ವೈಬ್ರೇಷನ್ ಬೇಕು ಅಂತಂದರೆ ಅದು ಮಾಡುವಾಗ ಮನೇಲಿ ಯಾರು ಹೆಣ್ಮಕ್ಳು ಮುಟ್ಟಾಗಿರಬಾರ್ದು, ಯಾವುದೋ ಸಾವು ನೋವುಗಳ ಆಗಿರಬಾರ್ದು. ತುಂಬ ವಿಪರೀತ ಕಾಯಿಲೆ ನರಳ್ತಿರೋರಿಗೆ ಇದೊಂದು ಭಾಳ ವಿಶೇಷವಾದ ಥೆರಪಿ. ಇದು ಔಷಧಿಯಿಂದ ಗುಣ ಆಗುವಂತಲ್ಲ, ನೆಗೆಟಿವ್ ಎನರ್ಜಿಯಿಂದ ತೆಗೆದಾಕಿ ಗುಣಪಡಿಸುವಂಥ ವಿಶೇಷ ಒಂದು ತಂತ್ರವಿದ್ಯೆ ಇದು. ಚಂಡಿಕಾದೇವಿ ಆರಾಧನೆ ಅಂಥೇಳಿ ಚಂಡಿಕಾ ತಂತ್ರ ಸಾರದಲ್ಲಿ ಇದು ಭಾಳ ವಿಶೇಷ ಸಣ್ಣ ಲಘು ತಂತ್ರ ಸಾರದಲ್ಲಿ ಹೇಳೋದ ಒಂದು ಪೂಜೆ. ಇದನ್ನು ಮಾಡ್ತಾ ಬನ್ನಿ, ಖಂಡಿತ ಎಲ್ರಿಗೂ ಒಳ್ಳೆಯದಾಗತ್ತೆ ಅಂತ ನನ್ನ ಒಂದು ಅಭಿಪ್ರಾಯ. ವೀಕ್ಷಕರೇ, ನಮ್ಮ ಹಳೆ ಸಂಚಿಕೆಗಳನ್ನು ಯಾರು ನೋಡೋಕ್ಕಾಗಿಲ್ವೋ ಅವರು ನಮ್ಮ ಶಿರಡಿ ಸಾಯಿ ಭಿಕ್ಷಾ ಕೇಂದ್ರ ಮತ್ತು ಹೆಲ್ತ್ ಸೈನ್ಸ್ ಅಂತ 2 ಯೂಟ್ಯೂಬ್ ಚಾನಲ್ ಇದೆ. ಇದ್ರ ಜೊತೆ SSBK ಜ್ಞಾನೋದಯ ಅಂತ ಒಂದು ಮ್ಯೂಸಿಕ್ ಚಾನಲ್ ಇದೆ. 3 ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಪಕ್ಕದ ಬೆಲ್ ಬಟನ್ ಪ್ರೆಸ್ ಮಾಡಿ. ನೋಡಾದ್ಮೇಲೆ ಲೈಕ್ ಅನ್ನೋ ಬಟನ್ ಪ್ರೆಸ್ ಮಾಡಿ. ಆಮೇಲೆ ಆ ಲಿಂಕನ್ನು ನಿಮ್ಮ ಬಂಧು ಮಿತ್ರರಿಗೆ ಇಮೇಲ್ ಮೂಲಕ ವಾಟ್ಸಪ್ ಮುಖಾಂತರ ಶೇರ್ ಮಾಡಿ. ಗುರುಜಿ ಲಕ್ಷ್ಮೀ ಶ್ರೀನಿವಾಸ್ ಅಂಥೇಳಿ ಫೇಸ್ಬುಕ್ಕು, ಇನ್ಸ್ಟಾಗ್ರಾಮು, ಟ್ವಿಟ್ಟರು, ಲಿಂಕ್ಡನ್ನು ಕೂಡ ನಾವು ಅಪ್ಲೋಡ್ ಮಾಡ್ತಾನೇ ಇದ್ದೀವಿ. ಅಲ್ಲೂ ಕೂಡ ನಿಮಗೆ ಇನ್ಫಾರ್ಮೇಷನ್ ಲಭ್ಯ ಆಗುತ್ತೆ. ಅಪಾಯಿಂಟ್ಮೆಂಟ್ಸ್ ಬೇಕಿದ್ದು ನಾನು ಸ್ಕ್ರೀನ್ ಮೇಲೆ ತೋರಿಸ್ತಾ ಇದ್ದೀನಿ ನೋಡಿ, www.lakshmisrinivas.in ಅಂತೇಳಿ ಲಾಗಿನ್ ಆಗಿ ಯಾವ ಡೇಟು ಯಾವ ಟೈಮ್ಗೆ ನೀವೇ ಬುಕ್ ಮಾಡ್ಕೊಳ್ಳಿ. ಯಾರು ಪ್ರಶ್ನೆ ಕೇಳಬೇಕು ಅವರೇ ಸ್ವತಃ ಬಂದರೂ ಒಳ್ಳೆಯದು. ಬರಬೇಕು ನಿಮ್ಮ ಜಾತಕ ಇದ್ದರೆ ಜಾತಕ ತೊಗೊಂಬನ್ನಿ. ಅಕಸ್ಮಾತ್ ಇಲ್ಲ ಅಂದರೂ ಪರವಾಗಿಲ್ಲ. ಕೆಲವ್ರಿಗೆ ರಿಪೀಟ್ಸು, ಕ್ಯಾನ್ಸರು, ಲಕ್ವಾ, ಈಗ ಹಲವಾರು ದೊಡ್ಡ ದೊಡ್ಡ ಕ್ರೋನಿಕ್ ಡಿಸೀಸ್, ಪ್ರಾರಬ್ಧ ರೋಗಗಳಿರ್ತದೆ, ಶಾಪಗ್ರಸ್ತ ರೋಗಗಳು. ಅದನ್ನು ಡಾಕ್ಟರ್ ಹತ್ರ ಹೋಗಿ ತೋರಿಸಿರ್ತೀರ. ಅದರ ಮೆಡಿಕಲ್ ರಿಪೋರ್ಟ್ಸು ಇದ್ದರೆ ಅದನ್ನು ತೊಗೊಂಡು ಬನ್ನಿ. ಅದು ತೊಗೊಂಡು ಬಂದರೆ ಅದನ್ನು ನೋಡಿ ನಿಮಗೆ ಮೆಡಿಕಲ್ ಆಸ್ಟ್ರಾಲಜಿ ಪ್ರಕಾರ ಪರಿಹಾರ ತಿಳಿಸ್ಬೋದು ಅಂತ ಹೇಳ್ತಾ ಇವತ್ತಿನ ಸಂಚಿಕೆಯನ್ನು ಮುಗಿಸ್ತೀನಿ. ಇದೇ ರೀತಿ ನಾಳಿನ ಸಂಚಿಕೆಯಲ್ಲಿ ಮತ್ತೊಂದು ವಿಶೇಷವಾದಂಥ ಮಾಹಿತಿಯನ್ನು ತಮ್ಮನ್ನು ಭೇಟಿ ಮಾಡ್ತೀನಿ. ಅಲ್ಲಿವರೆಗೂ ನನ್ನ ನಮಸ್ಕಾರ. ಸಾಯಿರಾಮ್.